ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಡಿಸೆಂಬರ್ 2023 ಗುರುವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಕಾರ್ತೀಕ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಹಸ್ತ ನಕ್ಷತ್ರ, ಆಯುಷ್ಮಾನ್ ಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ಕೆಲವು ನಕ್ಷತ್ರಗಳ ಮದುವೆಯಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕು. ಮದುವೆ ಅನ್ನೋದು ಜೀವನದಲ್ಲಿ ಒಮ್ಮೆನೇ ಆಗೋದು ಮಕ್ಕಳೇ. ತುಂಬ ಜನ ನಾನು ಜಾತಕಗಳ ಪರಾಮರ್ಶೆ ನೋಡ್ತಿರ್ತೇನೆ ಅಲ್ವಾ, ಗಾಬರಿ ಪಟ್ಟಿರ್ತೀರಿ. ಸರ್ ಹೆಸರು ಬಲ ಬಂದ್ಬಿಟ್ಟಿದೆ, ನಾಳೆ ಎಂಗೇಜ್ಮೆಂಟ್ ಅಂದರೆ ಇವತ್ತು ಹುಡುಗ ಯಾಕೋ ಗಾಬರಿ ಆಗಿ ಬೇಡ ಅಂದ್ಬಿಟ್ಟಿದ್ದಾನೆ. ತಾಯಿ ಗಾಬರಿ, ತಂದೆ ಗಾಬರಿ, ಬಂಧುಗಳು ಗಾಬರಿ. ಅಲ್ಲಿ ಬರ್ದಿರೋದೇ ಅದು. 3 ಎಲೆ ತಂದಿದ್ದಾರೆ, 3 ದಾರಿ ಆಗಿದೆ. ಮೊದಲನೇ ಎಲೆನೆ ತೂತು ಬಿದ್ದಿದೆ, ಅಡ್ಡಗೆರೆ ಬಿದ್ದಿದೆ, ಗಾಬರಿ ಬಿದ್ದುಬಿಟ್ಟಿದನ್ಮ, ಪುಕ್ಲ ಆಗ್ಬಿಟ್ಟಿದನ್ಮ. ಅವ್ನಿಗೆ ಯಾಕೋ ಆ ಮಗು ಹತ್ರ ತುಂಬ ಅಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ನೀವು ನೋಡ್ಕೊಂಡ್ ಬಂದಿದ್ದೀರಿ, ಹುಡುಗಿ ಮನೆಯವ್ರು ನೋಡಿದ್ದಾರೆ. ಆದರೆ ನಮ್ಮ ಹುಡುಗನಿಗೆ ಮನಬಿಚ್ಚಿ ಮಾತನಾಡಲು, ನಮ್ಮ ಮನೆ ಮಗಳಿಗೆ ಮಾತನಾಡುವ ಅವಕಾಶ ವಹಿಸಿದ್ರ, ಕೊಟ್ರ, ಹೋದ್ರ? ಇಲ್ಲ, ಒಂದ್ಸಲಿ ಹೋಗಿದ್ರು ತಾಯಿ ಜೀವ. ಸರಿ, ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ಹುಡುಗ ಪಾಪ. ಸರಿ, ಮಾತಾಡ್ದೇನಪ್ಪ, ಏನು ಅನ್ನಿಸ್ತು ಅಂದ್ರೆ, ಸರ್ ನಾನು ಮಾತಾಡ್ತಿದ್ದೆ, ಹುಡುಗಿ ಯಾವ ಕಡೆನೋ ನೋಡ್ತಿತ್ತು, ನನಗೆ ಗಾಬರಿ ಆಗ್ಬಿಡ್ತು. ನನ್ನ ಕಡೆ ಒಂದು ಸ್ಮೈಲ್ ಇಲ್ಲ, ತಿರುಗಿ ನೋಡಲಿಲ್ಲ, ಯಾಕೋ ಎಕ್ಸ್ಪ್ರೆಸ್ ಮಾಡಲಿಲ್ಲ, ನಿಮ್ಗೇನು ಇಷ್ಟ ಅಂತ ಕೇಳಲಿಲ್ಲ, ಏನೂ ಮಾತಾಡಲಿಲ್ಲ, ನಾನು ಕಂಪಿಸ್ಬಿಟ್ಟೆ ಸರ್. ಮನೇಲಿ ಬಂದು ಹೇಳಿದ್ರೆ, ಇಲ್ಲ ಹೊಸ ಅದಲ್ವಾ. ತಪ್ಪು ಅದೇ. ಈಗಿನ ಜನರೇಷನ್ಗೆ ನಿಮಗೆ ಕೈ ಮುಗಿದು ಕೇಳ್ಕೊತೇನೆ, ಕೈ ಮುಗಿದು ಹೋಯ್ತು ಆ ಕಾಲ. 1970s, 80s, 90s, ಈವನ್ 2000. ಆಗ ಮದುವೆ ಯೋಚನೆ, ಆಲೋಚನೆ ಮಾಡಿಕೊಂಡವರ ಆಲೋಚನೆ ಯೋಜನೆಗಳು ಬೇರೆ. ತಂದೆ ತಾಯಿ, ಹಿರಿಯರು, ನಮ್ಮ ಆಸೆಗಳು ಅಲ್ಲೊಂದು. ನಮ್ಮ ತಂದೆ ತಾಯಿಗಳು ಹೇಗಿದ್ರು ಗೊತ್ತಾ? ಹುಡುಗ ಹುಡುಗಿ ನೋಡ್ತಾನೆ ಇರಲಿಲ್ಲ. ಹೋಗೋರು ದೊಡ್ಡವ್ರು ಯಾರೋ ನೋಡ್ಕೊಂಡು ಬರೋರು ನಿಶ್ಚಿತಾರ್ಥದ ದಿನ ಅಷ್ಟೇ. ಆ ನಿಶ್ಚಿತಾರ್ಥ ಆಗಿ 1 ತಿಂಗಳು 48 ದಿನ, ಇಲ್ಲ 72 ದಿನ, ಇಲ್ಲ 108 ದಿನ ಮದುವೆ ಡಾಮ್. ಜಾಸ್ತಿ ದಿನ ಹಿಡಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಯಾರೋ ಉಳಿ ಹಿಂಡವರು ಕೊಡೋ ಶಾಸ್ತ್ರಗಳಲ್ಲಿ ತಪ್ಪಿದೆ. ಹುಡುಗನ ಬಗ್ಗೆ, ಹುಡುಗಿ ಬಗ್ಗೆ, ಮನೆತನದ ಬಗ್ಗೆ, ಕುಲದ ಬಗ್ಗೆ, ಆಚಾರಗಳ ಬಗ್ಗೆ, ವಿಚಾರಗಳ ಬಗ್ಗೆ. ಈ ಮಗು ನಮ್ದು, ಈ ಜಮೀನು ಇವಾಗ ನೋಡಿ, ಈ ಜಮೀನ್ಗೆ ಒಂದು ಸೇಲ್ ಅಗ್ರಿಮೆಂಟ್ ಹಾಕೊಂಡ್ವಲ್ಲ, ಆ ರೀತಿ ರಿಜಿಸ್ಟ್ರೇಷನ್. ಆಮೇಲೆ ಅಷ್ಟರಲ್ಲಿ ಯಾರೋ ಬರ್ತಾನೆ, ಸರ್ ನಾನು ಜಾಸ್ತಿ ದುಡ್ಡು ಕೊಡ್ತೀನಿ, ನೋಡಿ ಕೊಟ್ಬಿಡಿ. ಇಲ್ಲ, ಇನ್ನೊಬ್ಬ ಹೋಗ್ತಾನೆ ಜಮೀನ್ ಅಂತ, ಅವ್ರ ಅಣ್ಣಂದು ಪಕ್ಕದಲ್ಲಿದೆ, ಅವ್ನು ಬಿಡಲ್ಲ ಅಂತಾನೆ, ರೋಡಿಗೆ ನೋಡ್ಕೊಳ್ಳಿ, ಏನೋ ಒಂದು ಉಳಿ. ನಿಶ್ಚಿತಾರ್ಥ ಅಂದರೆ ಸೇಲ್ ಅಗ್ರಿಮೆಂಟ್, ಪ್ರಾಪರ್ಟಿಗೆ ಒಂದು ಅಗ್ರಿಮೆಂಟ್ ಹಾಕೊಂಡಾಗೆ. ಯಾರೋ ಬರ್ತಾರೆ, ಎಲ್ಲೋ ಉಳಿ ಹಿಂಡುತ್ತಾರೆ. ಇದು ಹಿರಿಯರಿಗೆ ಗೊತ್ತಿತ್ತು. ಅದು ಅವ್ರು ಏನು ಮಾಡ್ತಿದ್ರು ಗೊತ್ತಾ? ಒಂದು ಮನೆತನ, ನಮ್ಮ ಮನೆತನ, ನಮ್ಮ ಗೋತ್ರ, ಅವ್ರ ಗೋತ್ರ, ಮಾತುಕತೆ, ಇವುಗಳ ವಿಚಾರದಲ್ಲಿ ಅಲ್ಲೊಂದು ಅನುಬಂಧ, ಅನುರಾಗ ಇದೆಯಾ, ಒಪ್ಕೊಂಡಿದ್ದೀವ, ನಮ್ಮ ಸಮ ಇದ್ದಾರ, ನಮ್ಮ ಮಕ್ಕಳು ಹೇಗೆ. ತಂದೆ ತಾಯಿ ಗೊತ್ತು. ಒಂದು 5 ಬಾರಿ ಹೋಗೋರು ಒಂದು ಸ್ತ್ರೀಯನ್ನ ನೋಡ್ಕೊಂಡು ಬರ್ಲಿಕ್ಕೆ, ಹುಡುಗನನ್ನು ನೋಡ್ಲಿಕ್ಕೂ ಒಂದು 5 ಬಾರಿ ಹುಡುಗನ ಮನೆಯವ್ರು ಬರೋರು. ಅವನ ಕಡೆ ವಿಚಾರಿಸೋರು ಊರಲ್ಲಿ ಸುತ್ತಮುತ್ತ, ಚುಟ್ಟ ಇದೆಯಾ, ಗುಟ್ಟ ಇದೆಯಾ, ಇದೆಲ್ಲ ವಿಚಾರಿಸ್ಕೊತಿದ್ರು. ಮೊದಲೇ ಹರಡುತ್ತಿತ್ತು. ಅದಕ್ಕೆ ಮನೆತನಗಳಲ್ಲಿ ಒಂದು ಹಬ್ಬ, ಹರಿದಿನ, ಪೂಜೆ, ಊರಹಬ್ಬ, ಸಂಕ್ರಾಂತಿ ಹಬ್ಬ, ಜಾತ್ರೆಗಳು ಬಂದು ಸೇರ್ಕೋತಾ ಇದ್ದಿದ್ದೆ. ಅದಕ್ಕೆ ಏನೋ ನಮ್ಮ ಶಂಕರನ್ ಮಗ ಇದಾನಂತಲ್ಲ, ಇನ್ನು ನೋಡಿಲ್ವೇನೋ ಅವನಿಗೆ? ಸುಮ್ನಿರಲು, ಏನ್ ಗೊತ್ತಿದ್ಯಾ, ಅವನು ಅರಳು ಮರಳು ಕಣ ಅವನು. ಓ, ಅಷ್ಟು ಬೇಗ ಸುಮ್ಮನೆ ಇನ್ನು ಅವನು ಒಂಚೂರು ಇನ್ನೂ ಎಲ್ಲ ತಿಳ್ಕೊತಿದ್ರು. ಈ ರೀತಿ ಮಾಡ್ತಿದ್ರು ಮಕ್ಕಳೇ. ಆಗಿನ ಕಾಲದಲ್ಲಿ ಯಾಕೆ ಮದುವೆಗಳನ್ನ ಎಷ್ಟೇ ದೂರ ಇದ್ರು ಕರೆದು ಮಾಡ್ತಾ, ಹಾಗೆಲ್ಲ ಈ ಥರ ಫೋನ್ ಇರಲಿಲ್ಲ, ಫ್ಯಾಕ್ಸ್ಗಳಿರಲಿಲ್ಲ. ಆಮೇಲೆ ಈ ವಾಟ್ಸಪ್ಪು, ಇಂಟರ್ನೆಟ್ಟು, ಲೊಟ್ಟು ಲೊಸ್ಕು ಇರಲಿಲ್ಲ. ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಜಾತ್ರೆ ಥರ ಮಾಡೋರು. ನಮ್ಮ ಮನೆ ಮಗು ವಯಸ್ಸಿಗೆ ಬಂದಿದೆ,
ಮುಂಜಿ ಮಾಡ್ತಿದ್ದೀವಿ, ಉಪನಯನ ಮಾಡ್ತಿದ್ದೀವಿ, ನಾಮಕರಣ ಮಾಡ್ತಿದ್ವಿ. ಒಂದು ಕಾವೇರಿ ಪುಷ್ಕರದಲ್ಲಿ ಆಗಿದ್ದು ಆ ಮಗುಗೆ ಮನೇಲಿ ಕುಂದಿರ್ಸಿದ್ರು, ನಾನು ಹೋಗಿದ್ದೆ. ಆಯ್ತು, ಕಾವೇರಿ ಪುಷ್ಕರ ಆಗಿ 4 ವರ್ಷ ಆಯ್ತಪ್ಪ. ಅಂದ್ರೆ ಹೆಚ್ಚು ಕಡಿಮೆ ಆಗೊಂದು 12, ಈಗ ಒಂದು 4, 5, 16, 17 ಆಗಿದೆಯೋ ಶಂಕರನ್ ಮಗಳಿಗೆ. ಕಾವೇರಿ ಪುಷ್ಕರದಲ್ಲಿ ಕುಂದಿರ್ಸಿದ್ದು ನಂಗೆ ನೆನಪಿದೆ. ಕೃಷ್ಣ ಪುಷ್ಕರದಲ್ಲೋ ನಾನು ಹೋಗಿದ್ದೆ ಕಣೋ, ಗೋದಾವರಿ ಪುಷ್ಕರದಲ್ಲಿ ಅವ್ರ ಮನೆಗೆ. ಅವ್ರ ಊರಲ್ಲಿ ಸೀತಾರಾಮರ ಕಲ್ಯಾಣೋತ್ಸವ ನಡೆದಿತ್ತು ಗೋದಾವರಿ ಪುಷ್ಕರದಲ್ಲಿ. ಹುಡುಗ ಬಂದಿದ್ದ ಕಣೋ, ಆಗ್ತಾನೆ ಏನೋ PUC ಓದ್ದಂಗಿದ್ದ. 6 ವರ್ಷ ಆಯ್ತು. PUC ಅಂದ್ರೆ ಒಂದು 16, 17, ಈಗ ಒಂದು 6, 23 ವಯಸ್ಸಿಗೆ ಬಂದು ಮಾತಾಡ್ಬೋದು ನೋಡೋ. ಈ ರೀತಿ ಮಕ್ಕಳೇ ಹಾಗೆಲ್ಲ ಆ ರೀತಿ ವಿಚಾರಿಸ್ಕೊಳ್ಳೋರು. ಬಂಧು ಬಳಗ ಅನ್ನೋದು ಅದಕ್ಕೆ ಅಂತ ಮಾಡೋರು. ಒಂದು ನಾಮಕರಣ, ಒಂದು ಗೃಹ ಪ್ರವೇಶ, ಇದಕ್ಕೆ ಸ್ನೇಹಿತರ ಆಮೇಲೆ ಬಂಧು ಬಳಗಕ್ಕೆ ಹೇಳ್ತಾ ಇದ್ದಿದ್ದು. ಹಾಗೆಲ್ಲ ಏನಕ್ಕೆ ಅಂದ್ರೆ ದೊಡ್ಡದಾಗಿ ಮಾಡೋದು, ಕರೆಯೋದು, ಉತ್ಸವ, ಜಾತ್ರೆ. ನಮ್ಮೂರ್ ಜಾತ್ರೆ ಇದೆ ಬನ್ನಿ, ನಮ್ಮೂರ್ ಉತ್ಸವ ಇದೆ ಬನ್ನಿ, ನಮ್ಮೂರ್ನಲ್ಲಿ ಊರ ಹಬ್ಬ ಇದೆ ಬನ್ನಿ, ನಮ್ಮೂರಲ್ಲಿ ಪಲ್ಲಕ್ಕಿ ಉತ್ಸವ ಇದೆ ಬನ್ನಿ. ಇದೆಲ್ಲ ಈ ರೀತಿ ಹೋದಾಗ ಅಲ್ಲಿಂದ ಅಲ್ಲಿಗೆ. ಇದೇ ರೇಡಿಯೋ ಆಗಿತ್ತು, ಇದೇ ಫೋನ್ ಆಗಿತ್ತು. ನಮ್ಮ ಮನೆ ಮಗು ಬಗ್ಗೆ, ಆ ಮಗು ಸೆಟ್ ಆಗಲ್ಲ ಕಣೋ ಶಂಕರನಿಗೆ, ಪೀಚ್ ಆಗಿದೆ, ಇನ್ನು ಚಿಕ್ಕ ಮಗು. ಮೊನ್ನೆ ಪುಷ್ಕರದಲ್ಲಿ ಆ ಮಗು ವಯಸ್ಸಿಗೆ ಬಂದಿರೋದು, 3 ವರ್ಷ ಆಗಿಲ್ಲ, ಇನ್ನು ಓದ್ತಾ ಇದೆ. ಅವ್ನಿಗೆ ಆಲ್ರೆಡಿ 24, ಆ ಮಗುಗಿನ್ನು 14. ಸುಮ್ಮನಿಲ್ಲ. ಈ ರೀತಿ ಮಾತಾಡ್ಕೋತಿದ್ರು, ತಿಳ್ಕೋತಿದ್ರು. ಪರವಾಗಿಲ್ಲ ಕಣ್ಲ, ಇಟ್ಟು ಮದುವೆ ಮಾಡ್ತಾರೆ, ಪರವಾಗಿಲ್ಲ ಕಣೋ. ಬಡವರಾದ್ರು ತುಂಬಾ ಸಂಸ್ಕಾರವಂತರು. ಆ ಮಗು ಇದೆಯಲ್ಲ, ಬೆಳ್ಳಂಬೆಳಗ್ಗೆ ಮನೆ ಮುಂದ್ಗಡೆ ರಂಗೋಲಿ ಹಿಂಗ ಹಾಕುತ್ತೆ ಗೊತ್ತಾ. ಅವ್ರ ಮನೆಗೆ ಹೋಗಿದ್ದೀನಿ, ಹಿಂಗೆ ಕಾಫಿ ಏನ್ ಅದ್ಭುತ. ಆ ನೀಟು, ಆ ಕ್ಲೀನು, ಆ ಮುಚ್ಚಟೆ, ಕಾಲಲ್ಲಿ ಕಾಲ್ಗೆಜ್ಜೆ, ಹಣೆಲ್ ತಿಲಕ. ಅಯ್ಯೋ ಅಪ್ಪ ರಾಮಚಂದ್ರ, ತುಂಬಾ. ಅಯ್ಯೋ ಅವಳ ಅಮ್ಮ ಆಯಮ್ಮನ ಮನೆಗೆ ಕೊಡೋದು. ಹಬ್ಬ ಆಲ್ರೆಡಿ 2 ಹೆಣ್ಮಕ್ಳನ್ನ ತಂದು ಕೊಟ್ಟು, 2 ಮಕ್ಕಳಿಗೆ ಮನೆ ಒಂದು 3 ಬಾಗಿಲಾಗಿದೆ. ಬುದ್ಧಿಗಿದೆಯಲ್ಲ ನಿನಗೆ. ಈ ರೀತಿ ನಡೀತಿತ್ತು ಮಕ್ಕಳೇ. ವಿಚಾರಿಸ್ಕೋತಿದ್ರು, ತಿಳ್ಕೋತಿದ್ರು. ಆಗೊಂದು ನಿಶ್ಚಿತಾರ್ಥ ಮಾಡಿದಾಗ ಹೋಗೋದು ಬರೋದು. ಮಗುಗೆ ಅಡಿಗೆ ಮಾಡೋದು ಬರುತ್ತಾ, ಅಲಂಕಾರ ಶಾಸ್ತ್ರ ಬರುತ್ತಾ, ಮೋಹನ ಶಾಸ್ತ್ರ ಬರುತ್ತಾ, ಶೃಂಗಾರ ಶಾಸ್ತ್ರ ಬರುತ್ತಾ, ಯಾವ ಥರ ಅಡಿಗೆ ಮಾಡ್ತಾಳೆ, ದೇವರಿಗೆ ಯಾವ ಥರ ದೀಪಾಲಂಕಾರ ಮಾಡ್ತಾಳೆ, ಹೂವಿನ ಅಲಂಕಾರ ಮಾಡ್ತಾಳೆ ನನ್ನ ತಾಯಿ ಜೀವ, ಯಾವ ಥರ ಸೀರೆ ಉಡ್ತಾಳೆ. ಹೌದು, ಮನೆಯವನ್ ಬಂದಾಗ ಹೇಗೆ ನೋಡ್ತಾಳೆ, ಎಷ್ಟು ಮುಚ್ಚಿಟ್ಟೆಯಿಂದ ಮಾತಾಡ್ತಾಳೆ. ಆ ಮಾತಿನ ಅಲಂಕಾರ ಅಂದ್ರೆ ಮಾತಿನ ಅಲಂಕಾರ. ಹಾಕಿಕೊಂಡಿರುವ ಡ್ರೆಸ್ ಇರೋ ಕಾಟನ್ ಬಟ್ಟೆಲ್ಲ ಏನು ಮುಚ್ಚಟೆ ಕಣೋ. ಬೆಳಿಗ್ಗೆ ಮನೆ ಮುಂದ್ಗಡೆ ಹೂವು ಬಿಡಿಸಿ ಅದನ್ನ ಕಿತ್ಕೊಂಡು ತಗೊಂಡು ಬಂದು ಅದರಲ್ಲಿ ಮಲ್ಲಿಗೆ ಮಾಲೆ ತರ ಕಟ್ಟಿಬಿಟ್ಟು ಎಷ್ಟು ಚೆನ್ನಾಗಿಟ್ಟು ಅವ್ರ ಅಮ್ಮನ್ಗೆ ಎಷ್ಟು ಚೆನ್ನಾಗಿ ಬೆಳ್ಳಂಬೆಳಿಗ್ಗೆನೆ ಆ ಮಗು ಟೈಲರಿಂಗ್ ಕಲ್ತ್ಕೊಂಡಿದ್ದಾಳೆ ಕಣ್ಲಾ. ಬೆಳಗ್ಗೆನೆ ಎಷ್ಟು ಚೆನ್ನಾಗಿ ಆ ತಿಂಡಿ ಮಾಡಿಸಿ ಅವ್ರ ಅಪ್ಪನ ತಿಂಡಿ ಕಟ್ಕೊಡ್ಸಿ ಅಣ್ಣನ ಜೊತೆ ಕಾಲೇಜ್ಗೆ ಬರ್ತಾಳೆ, ಎಲ್ಲೊಂದು ಕೆಲ್ಸಕ್ಕೆ ಹೋಗ್ತಾಳೆ, ಮನೆ ನೋಡ್ಕೊ. ಇದೆಲ್ಲ ತಿಳ್ಕೊತಿದ್ರು ಮಕ್ಳೇ. ಈಗೆಲ್ಲಿ ನಾವು ನೋಡಿಲ್ಲ ಆ ಥರ. ಈಗಿನ ಮಕ್ಕಳ ಭಾವನೆಗಳು ಬೇರೆ, ಆಗಿನ ಕಾಲದ ಆಲೋಚನೆಗಳು ಬೇರೆ. ನೋಡಿ, ಪ್ರತಿ 30 ವರ್ಷಕ್ಕೆ, ತಪ್ಪು ತಿಳ್ಕೊಬೇಡಿ, ಪ್ರತಿ 30 ವರ್ಷಕ್ಕೆ ಮನುಷ್ಯನ ವರ್ತನ ಪರಿವರ್ತನೆ ಆಗುತ್ತೆ. ಆ್ಯಂಡ್ ಎವ್ರಿ 15 years ಅರ್ಧವಾದ್ರೂ ಕದಲ್ತಾನೆ. ಹೌದು, 2008 ಮೇಲೆ ಹುಟ್ಟಿರ್ತಕ್ಕಂಥ ಮಕ್ಕಳ ಆಲೋಚನೆಗಳು ಬೇರೆ. ಅದರಿಂದ 1993 ಹುಟ್ಟಿರ್ತಕ್ಕಂಥ ಮಕ್ಕಳ ವ್ಯಕ್ತಿಗಳ ಆಲೋಚನೆಗಳು ಬೇರೆ, ಗಾಬರಿಗಳು ಬೇರೆ. ಇವೇನು ತಿಳ್ಕೊಂಡೇ ಇಲ್ಲ ನಾವು. ಆ ಮಕ್ಕಳನ್ನ ನೋಡಿದ್ವಿ, ನಮ್ಗೆ ಓಕೆ ನಿಮ್ಗೆ ಓಕೆ ಮಾಡ್ಬಿಡೋಣ. ದಯಮಾಡಿ ಆ ತಪ್ಪು ಮಾಡಬೇಡಿ, ದಯಮಾಡಿ. ಆ ಮಕ್ಳಿಗೆ ಮಾತಾಡ್ಲಿಕ್ಕೆ ಒಂದು 6 ತಿಂಗಳು ಸಮಯ ಕೊಡ್ರಪ್ಪ. ಹೋಗ್ಲಿ ಹೊರಗೆ, ಜೊತೆಲಿ ಹೋಗಿ, ನೀವು ಹೋಗಿ ದೇವಸ್ಥಾನಕ್ಕೆ ಸೀದಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ದೀಪ ಹಚ್ಚಿಸ್ಬಿಟ್ಟು ನೀನು ನೋಡ್ಕೊ ನಾನು ನೋಡ್ಕೊ, ಅದೆಲ್ಲ ಕೆಲಸಗಳು ಮಾಡಬೇಡಿ. ದೇವರೆಲ್ಲೂ ಹೋಗಲ್ಲ. ಅವ್ರು ಮದುವೆ ಆದ್ಮೇಲೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಕರ್ಕೊಂಡು ಹೋಗಿ ಒಂದು ತಿಂಡಿಗೋ, ಒಂದು ಕಾಫಿಗೋ, ಒಂದು ಪುಟ್ಟ ಮೂವಿಗೆ ಹೋಗ್ತಿದ್ದೀರಿ ಬರ್ತೀರೇನ್ರೋ, ಕುತ್ಕೊಳ್ಳಿ, ಮಾತಾಡಲಿ. ಆಕೆಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಈತನ ಜೊತೆಲಿ ಮಾತಾಡ್ಲಿಕ್ಕೆ. ಈತನಿಗೆ ದಿಢೀರಂತ ಹೊಸ ಬದುಕು, ಹೊಸ ಹುಡುಗಿ, ಹೊಸ ಹುಡುಗ ಪಕ್ಕದಲ್ಲಿ ಕುತ್ಕೋ, ಮಾತಾಡು. ಎಷ್ಟು ಗಾಬರಿ ಬೀಳ್ತಾರೆ ಗೊತ್ತಾ. ಈಗಿನ ಮಕ್ಕಳು ಸ್ಪೀಡ್ ಇದ್ದಾರೆ ನಿಜವೇ, ಆದರೂ ಆ ಹೊಸತನದಲ್ಲಿ ಒಂದು ಭಯ ಇದೆ. ಹಿಂದಿನವ್ರು ಅದನ್ನ ಮಾಡ್ತಿದ್ರು. ಯಾರೋ 4 ಜನ ಜೊತೆಲಿ ಕಳ್ಸೋರು.
ನಿಶ್ಚಿತಾರ್ಥ ಆದ್ಮೇಲೆ ಏನು ಹುಡುಗ ಬರ್ತಾನೆ ಇಲ್ವಂತೆ, ಕರ್ಸೋರು ಏನೋ ಹೇಳ್ಬಿಟ್ಟೆ ಹೋಗ್ಲಾ, ಒಡವೆಗಳೇನೋ ನೋಡ್ಬೇಕಂತೆ, ಸೀರೆಗಳೇನೋ ನೋಡ್ಬೇಕಂತೆ, ಶಾಸ್ತ್ರಗಳಿಗೇನೋ ಕೇಳ್ಬೇಕಂತೆ, ಪುರೋಹಿತರದ್ದೇನೋ ಕೇಳ್ಬೇಕು, ಈ ಥರ ಏನೋ ಕಳ್ಸೋರ್ ಜೊತೆಲಿ ಸ್ನೇಹಿತರನ್ನ ಮಾಡಿ. ಈಗ ಬೇರೆ ಮಕ್ಕಳು, ಈಗಿನ ಆಲೋಚನೆ ಬೇರೆ ಮಕ್ಕಳದು. ನಿಮ್ ಕೈ ಮುಗಿದು ಕೇಳ್ಕೊತೇನೆ, ದಿಢೀರಂತ ಏನೇನೋ ಮಾಡಬೇಡಿ. ಜಾತಕ ಹೊಂದ್ಬಿಟ್ಟಿದೆ, ಯಾರೋ ಪುಣ್ಯಾದ್ಗೀತಿ ಹತ್ರ ತೊಗೊಂಡು ಹೋಗಿದ್ದಾರೆ, ಕಡಿಮೆ ಅಂದ್ರೂ 5 ಲಕ್ಷದ ಪೂಜೆ ಮಾಡಿಸಿ ಕ್ಯಾನ್ಸಲ್ ನಾಳೆ ಎಂಗೇಜ್ಮೆಂಟ್ ಅಂದರೆ ಹೇಳಿದೆ, ಮಗನ ಜಾತಕ ನೋಡೋದು ಬೇಡವಾ? ಇಲ್ಲ ಅಮ್ಮ ಹೇಳಿದ್ರು ಈ ಪೂಜೆ ಮಾಡಿಸಿ, ಆ ಪೂಜೆ ಮಾಡಿಸಿ, ಹಂಗೆ ಮಾಡಿಸಿ, ಹಿಂಗೆ ಮಾಡಿಸಿ, ಇವ್ರು ಹೇಳಿದ್ರು ಅವ್ರು ಹೇಳಿದ್ರು. ಏನು ಮಾಡ್ತಿದ್ದಿಮ್ಮ? ನನ್ನ ಮಗನ ಬಲವೇನು ಅಂತ ತಿಳ್ಕೊಳ್ಳೋದಿಯೇ ಧುಮುಕ್ತಿದ್ದೀರಲ್ಲ. ನಮ್ಮ ಮಗ ಎಷ್ಟು ಮೆತು, ಎಷ್ಟು ಸಾಫ್ಟ್ ಗೊತ್ತಿಲ್ವ ತಾಯಿಯಾಗಿ? ಒಂದೇ ಮಾತು ಕೇಳಿದೆ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ನೀನೇ ನಿನ್ನ ಸಂಸಾರದಲ್ಲಿ ನೆಮ್ಮದಿ ಇಲ್ಲ ತಾಯಿ, ಕಣ್ಣೀರನ್ನು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾರೆ. ಯಾವ ತಾಯಿ ಬಲವಾಗಿಲ್ವೋ ಗಂಡು ಮಕ್ಕಳು ಬಲವಾಗಿರೋಲ್ಲ, ನೆನ್ಪಿಟ್ಕೊಳ್ಳಿ. ಯಾವ ತಂದೆ ಬಲವಾಗಿಲ್ವೋ ಹೆಣ್ಮಕ್ಳು ಬಲವಾಗಿರೋಲ್ಲ, ಅದನ್ನು ಮುಂದೊಂದು ದಿನ ಹೇಳ್ತಾನೆ. ಹೌದು, ತಾಯಿ ಪುಕ್ಲಿ ಅಂದ್ರೆ ಗಂಡು ಮಕ್ಕಳೆಲ್ಲ ಪುಕ್ಕಲ್ರೆ. ಖಂಡಿತ ನೀವು ಕಮೆಂಟ್ ಹಾಕ್ತೀರಾ ನೋಡಿ, ಹೌದು ಗುರುಗಳೇ ಅಂತ. ತಾಯಿ ಬೆದರ್ತಾಳೆ ಅಂದ್ರೆ ಮಕ್ಕಳು ಬೆದರ್ತಾರೆ. ಗಂಡು ಮಕ್ಕಳು ಮುಖ್ಯವಾಗಿ ತಾಯಿ ಡಿಸಿಷನ್ ಅಲ್ಲಿ ಹಿಂದೆ ಅಂದ್ರೆ ಗಂಡು ಮಕ್ಕಳು ಹಿಂದೆ. ತಾಯಿ ಗಟ್ಟಿ ಅಂದ್ರೇನೆ ಎಲ್ಲ ಗಟ್ಟಿ. ನಾನು ಇವತ್ತಿಷ್ಟು ಗಟ್ಟಿಯಾಗಿದ್ದೀನಿ ಅಂದ್ರೆ ನಮ್ಮಮ್ಮನೇ. ಅಯ್ಯೋ ಹಾಕೋ ಏಟು 2 ಏಟು ಅಂತಕ್ಕಂಥದ್ದಮ್ಮ. ಹಂಗೆ ಕಲ್ಸಿದ್ದು, ಹೊಡೆದಿದ್ದು, ಬಡ್ದಿದ್ದು, ತಿದ್ದಿದ್ದು ಎಲ್ಲ. ಏನೋ ಹಂಗೆ ಭಯ ಪಡ್ತೀಯ, ನಡಿಯೋ. ತಾಯಿ ಮಾತೃ ಹೃದಯ ಗಂಡು ಮಕ್ಕಳನ್ನ ನಿಜವಾಗ್ಲೂ ತುಂಬಾ ಕದಲ್ಸುತ್ತೆ. ತಾಯಿನ ಕಣ್ಣೀರು ಹಾಕ್ಬಿಟ್ಟಿದೆ. ನಾ ಹೇಳಿದ್ದೇನೆ ಎಷ್ಟೋ ಬಾರಿ, ವೃಶ್ಚಿಕ ರಾಶಿಯ ತಾಯಿಯ ಕಣ್ಣಲ್ಲಿ ಕಣ್ಣೀರಿರುತ್ತೆ. ನೊಂದಿರ್ತಾರೆ, ಬೆಂದಿರ್ತಾರೆ ಅಂದ್ರೆ ಬೆಂದ್ಕೋಬಿಡ್ತಾ ಮಗು, ಬಿಕ್ಕಿ ಬಿಕ್ಕಿ ಹತ್ತು ಬಿಡ್ತು. ನಿಜ ಗುರುಗಳೇ ಅಂತ ನೋಡು. ಅದಕ್ಕೆ ನಿನ್ ಮಗ ಈ ತರ ಪುಕ್ಲ ಆಗಿರೋದು. ಕೆಲವು ರಾಶಿ ನಕ್ಷತ್ರಗಳಿಗೆ ಮದುವೆ ಮಾಡುವಾಗ ಎಚ್ಚರಿಕೆ ಅಂತ ಅದಕ್ಕೆ ಹೇಳೋದು. ಕೆಲವು ರಾಶಿಗೆ ನಿಮ್ಮ ಮಕ್ಕಳು ಬಲ ಏನು, ಆಸೆ ಏನು, ಯಾರೋ ಕೇಳ್ತಿದ್ದಾರೆ, ಇನ್ಯಾರೋ ಮಾಡ್ತಿದ್ದಾರೆ. ಇನ್ನೊಂದು ಮಗು ಹಾಸನದಿಂದ ಬಂದಿದೆ, ನಾನಾ ನಿನಗಿಂತ ಚಿಕ್ಕವನೇ ಬರಬೇಕು, ನಿಮ್ಮ ಮನೇಲಿ ಹೋಗ್ತಾರೋ ನಾನ, ಆ ಮಗು ಕಣ್ಣಲ್ಲಿ ನೋಡ್ಬೇಕಿತ್ತ ಅನ್ನೋದು. ಹೌದು ಗುರುಜಿ, ಬಂದಿದ್ದಾರೆ, 6 ತಿಂಗಳು ಚಿಕ್ಕವರು, ಮನೇಲಿ ಸ್ವಲ್ಪ ಗಾಬರಿ ಬಿದ್ದಿದ್ದಾರೆ. ಸುಮ್ಮನಿರು, ಅವ್ನು ನಿನಗಿಂತ ಪ್ಯಾಕೇಜಲ್ಲಿ ಕಡಿಮೆ, ಡಿವಿಷನಲ್ಲಿ ಕಡಿಮೆ, ವಯಸ್ಸಲ್ಲೂ ಕಡಿಮೆ, ಅಷ್ಟು ಇದ್ದಾನೆ. ಆದರೆ ನಿನಗೊಂದು ಕಾಫಿ ತಂದು ಕೊಡ್ತಾನೆ, ತಿಂದಿಯಾ ಅಂತ ಕೇಳ್ತಾನೆ, ಯಾಕೆ ಬೇಜಾರಾಗಿದ್ದೀಯಾ ಅಂತ ಕೇಳ್ತಾನೆ. ಆ ಗುರುಗಳೇ, ಹಿ ಈಸ್ ಮೈ ಕೊಲೀಗ್. ಮನೇಲಿ ಅವ್ರ ಮನೇಲಿ ಒಪ್ಕೊಂಡಿದ್ದಾರೆ, ಇವ್ರ ಮನೇಲೂ ಒಪ್ಕೊಂಡಿದ್ದಾರೆ. ತಾಯಿ ಮನಸ್ಸಲ್ಲಿ ಒಂದು ಗಾಬರಿ, ನಾನಾ ಇದು ಮಾಡ್ಕೊ, ದಟ್ಸ್ ಇಟ್. ಇದೇ ಪರಿಹಾರ, ಇದೇ ಬಂದೋದು, ಅದೇ ಬರಬೇಕು. ಅದಕ್ಕೆ ಆ ತಾಂಬೂಲ ತೆಗೆಯುವಾಗ ಎಷ್ಟು ಜನ ವಿಸ್ಮಯ ಪಟ್ಟಿರೋದು ಉಂಟು. ಇದೇನು ಗುರುಗಳು ಹಿಂಗ್ ಗೆರೆ ಬಿದ್ದಿದೆ, ಇಲ್ಲಿ ನೋಡಿ ತೂತು, ನಿಂದೆಲ್ಲ ತೂತು ಕಳ್ಕೊಂಡಿದ್ಯಾ ಅಂತ. ಮದುವೆಗಳು ಮಾತ್ರ ನೋಡಿ, ಈ ಬಿಸ್ನೆಸ್ ಮುಳುಗೋಯ್ತು, ಇನ್ನೊಂದು ಮಾಡ್ಬೋದು, ಇಲ್ಲ ಬಿಸ್ನೆಸ್ ಮಾಡದೆ ಎದ್ಬಿಡ್ಬೋದು. ಇವನ್ ಬೇಡ, ನಾನು ಬೇಡ, ಪರವಾಗಿಲ್ಲ, ನನ್ನ ಜ್ಯೋತಿಷ್ಯ ಬೇಡ, ಪರವಾಗಿಲ್ಲ, ಇನ್ನೊಬ್ರ ಹತ್ರ ಹೋಗಿ, ಪರವಾಗಿಲ್ಲ, ಆಗುತ್ತೆ. ಈ ಗುರು ಬೇಡ, ಇನ್ನೊಂದು ಗುರು, ಈ ದೇವ್ರು ಬೇಡ, ಇನ್ನೊಂದು ದೇವ್ರು, ಈ ಮನೆ ಬೇಡ, ಇನ್ನೊಂದು ಮನೆ, ಈ CM ಬೇಡ, ಇನ್ನೊಂದು CM, ಈ PM ಬೇಡ, ಇನ್ನೊಂದು PM, ಈ ಗವರ್ಮೆಂಟ್ ಬೇಡ, ಇನ್ನೊಂದು ಗವರ್ಮೆಂಟ್. ಮಣ್ಣಲ್ಲಿ ಹಾಕೋದು ಬೇಡ, ಸುಡೋದಕ್ಕೆ ಇನ್ನೊಂದು ವ್ಯವಸ್ಥೆ ಮಾಡ್ಬೋದು. ಹೌದು ಮಕ್ಕಳೇ, ಸತ್ತಾಗಳು. ಈ ಮಗು ಬೇಡ, ಇನ್ನೊಂದು ಮಗುನ ದತ್ತಕ್ಕೆ ತಗೋಬಹುದು. ನಾವ್ ಇನ್ನೊಬ್ರಿಗೆ ದತ್ತಾಗಿ ಹೋಗ್ಬೋದು. ಇನ್ನೊಬ್ರನ್ನ ಅಕ್ಕ ಅನ್ಬೋದು, ಇನ್ನೊಬ್ರನ್ನ ತಂಗಿ ಅನ್ಬೋದು, ಇನ್ನೊಬ್ರನ್ನ ಅಣ್ಣ ಅನ್ಬೋದು, ತಮ್ಮ ಅನ್ಬೋದು, ಅಮ್ಮ ಅನ್ಬೋದು, ಅಪ್ಪ ಅನ್ಬೋದು, ಎಲ್ಲ ಅನ್ಬೋದು ಮಕ್ಕಳೇ. ಎಲ್ಲ ಫ್ರೆಂಡ್ ಅನ್ಬೋದು, ಗರ್ಲ್ ಫ್ರೆಂಡ್ ಅನ್ಬೋದು, ಬಾಯ್ ಫ್ರೆಂಡ್ ಅನ್ಬೋದು, ಇನ್ನೊಂದು ಯಾವುದೋ ಒಂದು ಸಂಬಂಧ ಅನ್ಬೋದು. ಆದರೆ ಧರ್ಮ ಸಂಬಂಧ ಒಂದೇ. ಅದಕ್ಕೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಒಂದ್ಸಲ ಆದ್ಮೇಲೆ ಜೀವನ ಪರ್ಯಂತ ಅದೇ. ಪ್ಲೀಸ್, ಅದುವೇ ದಾಂಪತ್ಯ ಸಂಬಂಧ, ಗೃಹಸ್ಥ ಗೃಹಿಣಿ ಸಂಬಂಧ. ಅವ್ರು ಕೊಡಿ ಮಕ್ಕಳು, ಅವರು ಸ್ವಲ್ಪ ಅವ್ರೊಂಚೂರು ಗಾಬರಿ, 27, 26 ಮಾಡ್ಬಿಡ್ಬೇಕು. ಯಾರೋ ಕೇಳ್ತಾರೆ, ಅರೇ ನೀವೇನು ಪಾಳೆಗಾರಿಕೆ ಆಡ್ತಿದ್ದೀರಿ, ನೀವು ಊರಿಗೆಲ್ಲ ಉತ್ತರ ಹೇಳೋ ಜಾಗದಲ್ಲಿ ಕೂತಿದ್ದೀರಿ. ಒಪ್ಪಿಕೊಳ್ಳಬೇಕು. ಮಗಳಿಗೆ ಮದುವೆ ಇನ್ನೂ ಇಷ್ಟ ಇಲ್ಲ ಅಂದ್ರೆ ಮುಖ ನೋಡ್ಬೇಕು ಒಂದು ತಾಯಿಗೆ. 25 ಆಗ್ಬಿಟ್ಟಿದೆ ಗುರುಗಳ, ಇರ್ಲಿ ಕಣೋ, ಮಾಗಿಲ್ಲ ನನ್ನ ಮಗು, ಇರ್ಲಿ ಏನಾಗ್ಬಿಡುತ್ತೆ, ಏನು ನೀವು ಮದುವೆ ಮತ್ತಿನ್ನೇನಕ್ಕೆ ಮಕ್ಕಳನ್ನ ಹೆತ್ರಿ. ಯಾರೋ 4 ಜನ ಕೇಳ್ತಾರಂತೆ, ಕುದ್ಬಿಡೋಣ. ಇನ್ಯಾರೋ 4 ಜನ ಹೇಳ್ತಾರೆ, ಬಿಟ್ಬಿಡೋಣ ಮಗಳನ್ನ, ಕಲ್ಲು ಕಟ್ಬಿಟ್ಟು ತಳ್ಬಿಡೋದು ಮಕ್ಕಳನ್ನ. ಏನ್ ಮಾಡ್ತಿದ್ದೀರಿ? ದಯಮಾಡಿ ನಿಮ್ಮ ಬಲಾಬಲಗಳನ್ನ, ಮಕ್ಕಳ ಮದುವೆ ಮಾತ್ರ ಅವ್ರಿಗೆ ಮದುವೆ ಯೋಗ ಇದೆಯಾ ಇದು ತಿಳ್ಕೊಳ್ಳೋದೇ ಇಲ್ಲ. ಮದುವೆ ಮಾಡಿದ್ರು ಹಾಳಾಯ್ತು.
ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಅಲ್ಲ, ಮಗುಗೆ ಅದಿದೆಯಾ ನೋಡಿ. ಒಂದು 6 ತಿಂಗಳೇನೋ ಆಗಿದೆ, ತಾಯಿ ಮಗಳು ಬಂದೋಗಿದೆ. ಈ ಮಗುಗೆ ಮದುವೆ ಮಾಡಬಾರ್ದು, ಮಗು ನಿಮ್ಮ ಕಾಲಿಗೆ ಬೀಳ್ತಾನೆ ಅಂತೆ. ಯಾಕೆ ಗುರುಗಳೇ ಅಂತ. ಮಗು ದೇಹದಲ್ಲಿ ಬೆಳವಣಿಗೆ ಆಗಿದೆಯೇ ವಿನಃ ಮನಸ್ಸಿನ್ನು ಮಾಗಲೇ ಇಲ್ಲ. ಇನ್ನು 12-14 ವರ್ಷ ಮಗಳೇ. ಈ ಮಗುಗೆ ಮದುವೆ ಮಾಡೋದು ಒಂದೇ, ಮಾರಿಗೆ ಬಲಿ ಕುರಿ ಕೊಡೋದು ಒಂದೇ. ಪೆದ್ದಾಗ ಆಡ್ತಾಳೆ, ಅವಳಿಗೇನೂ ಗೊತ್ತಿಲ್ಲ. ಜಾತಕ ತೋರಿಸ್ತಿರೋದು ಅದೇ, ಎಲೆ ತೋರಿಸ್ತಿರೋದು ಅದೇ. ಅಂದರೆ ತಾಯಿ ಕಣ್ಣಲ್ಲೂ ನೀರು, ಕುಟುಂಬದವರ ಕಣ್ಣಲ್ಲೂ ನೀರು. ಹೌದು ಗುರುಗಳೇ, ನಂಗೆ ಮದುವೆ ಮಾಡಿಲ್ಲ ಅಂತಾಳೆ. ಅಷ್ಟೇ, 10th. ಅದಕ್ಕೆ ಮೇಲೆ ಏನೂ ಗೊತ್ತಿಲ್ಲ. ಮಾಡು ಅಂದರೆ ಮಾಡ್ತಾಳೆ, ಕುತ್ಕೊ ಅಂದರೆ ಕುತ್ಕೊತಾಳೆ. ತುಂಬ ಮುದ್ದು ಪೆದ್ದು ಅವು ದೇವತೆಗಳ ರಾಶಿ. ಹೋಗಿ ಯಾರೋ ಬರ್ತಾನೆ, ನನ್ನ ಮಾತು ಕೇಳಿ, ಈ ಪರಿಹಾರಗಳು ಮಾಡ್ಕೊಳ್ಳಿ, ದುಡುಕ್ಬೇಡಿ. ಬಂದು ನಮ್ಮ ಮಗುವನ್ನು ಮಾತಾಡಿಸಿ, ನಮ್ಮ ಮಗುವನ್ನು ಮಗುವಾಗಿ ನೋಡ್ಕೋತಾನೆ, ಆರಾಧಿಸ್ತಾನೆ, ನಾನು ನೋಡ್ಕೋತಾನೆ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬ ಗೃಹಸ್ಥನಿಗೆ ಗೃಹಿಣಿ ಆತನ ಧರ್ಮಪತ್ನಿ ಮೊದಲ ಮಗು. ಅವಳನ್ನ ಮಗಳಾಗಿ ನೋಡ್ಬೇಕು. ಅವಳನ್ನ ಹೊಡೆಯೋದು, ಬೈಯೋದು, ತೆಗಳೋದು, ಚುಚ್ಚೋದು, ಕಿತ್ಕೊಳ್ಳೋದು, ಅತ್ಯಾಚಾರ ಮಾಡೋದು, ಒಗ್ರಾಗಿ ಮಾತಾಡೋದು ಅಧಿಕಾರವೇ ಇಲ್ಲ ಮಕ್ಕಳೇ. ನನಗಲ್ಲ, ದೇವರಿಗೂ ಇಲ್ಲ. ದೇವರಿಗೆ ಇಲ್ಲ ಅಂದಮೇಲೆ ಇನ್ನೆಲ್ಲಿ ನಾವು ಮನುಷ್ಯರುಗಳು ಇಲ್ಲ. ಒಬ್ಬ ಗೃಹಸ್ಥಾಶ್ರಮ ಶ್ರೇಷ್ಠ ಆಶ್ರಮ ಅಂತ ಕೃಷ್ಣರೇ ಹೇಳ್ತಾರೆ. ಆ ಸ್ತ್ರೀ ಮೂರ್ತಿಯನ್ನು ಮದುವೆ ಆದ ಮೇಲೆ ಆಕೆನ ನಿನ್ನ ಯೋಗ್ಯತೆ ನೋಡು, ನಿನ್ನ ಓದು ನೋಡು, ನಿನ್ನ ಇದು ನೋಡು, ಇಲ್ಲ ಬರುತ್ತೆ ಒಂದು ಸಣ್ಣ ಮಾತದು. ಯಾವಾಗಲೂ ಚುಚ್ಚಿ ಇನ್ನೊಂದು ಇಲ್ಲ, ಹೊಡೆಯೋದು, ಬಡಿಯೋದು, ತೆಗಳೋದು ಇಲ್ಲ. ಆಕೆಗೆ ಏನು ಗೊತ್ತಿದೆ? ನಮ್ಮ ಮನೆತನ ಏನು ಗೊತ್ತಿದೆ? ನಮ್ಮ ಗೌರವ ಏನು ಗೊತ್ತಿದೆ? ನಮ್ಮ ಕುಟುಂಬ ಏನು ಗೊತ್ತಿದೆ? ಏನೂ ಗೊತ್ತಿಲ್ಲ. ಆ ಮಗುಗೂ ಹಾಗೆ ಹೇಳಿದ್ದೆ, ಬರ್ತಾರೆ, ನನ್ನ ಮಾತು ಕೇಳಿ ಬರ್ತಾನೆ. ಒಳ್ಳೆ ಹುಡುಗ ಬರ್ತಾನೆ, ಗೌರ್ಮೆಂಟ್ ಮಟ್ಟದ ಉದ್ಯೋಗದ ಹುಡುಗನೇ ಬರ್ತಾನೆ. ಬಟ್ ಒಂದು ಸ್ವಲ್ಪ ಏಜ್ ಆಗಿರುತ್ತೆ, ತಲೆ ಕೆಡ್ಸ್ಕೋಬೇಡಿ ಅಂತ. ನೀವು ನಂಬಲ್ಲ, ಒಂದು 7 ವರ್ಷದ ಅಂತರ. ಬಂದಿದ್ದಾನೆ, ಮಾತಾಡಿದ್ದಾನೆ, ಒಪ್ಕೊಬಿಟ್ಟಿದ್ದಾನೆ. ನಂಗೆ ತುಂಬ ಇಷ್ಟ ಆಯಿತು. ಈ ಮಗು ಥರ ಇದ್ದಾಳೆ, ಮಗು ಥರ ಮನಸ್ಸು, ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ. ಯಾರೇನು ಹೇಳ್ತಾರೆ ಅಷ್ಟೇ ಮಾಡ್ತಾಳೆ. ಅಡುಗೆ ಮಾಡು, ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅಲಂಕಾರ ಮಾಡು ಅಂದರೆ ಚೆನ್ನಾಗಿ ಅಲಂಕಾರ ಮಾಡ್ತಾಳೆ. ದೇವತಾರ್ಚನೆ ಮಾಡು ಅಂದರೆ ಅದ್ಭುತವಾಗಿ ಮಾಡ್ತಾಳೆ ಮಗು. ಯಾರೋ ಮದುವೆ ಆಗ್ತಿದ್ರೆ ನನಗೆ ಯಾಕೆ ಮದುವೆ ಮಾಡ್ತಿಲ್ಲ ಅಂತಲೂ ಕೇಳ್ತಾಳೆ. ನಾನು ಚೆನ್ನಾಗಿಲ್ವ ಅಮ್ಮ, ನನಗೆ ಯಾಕಮ್ಮ ಇಲ್ಲಮ್ಮ. ಪುಟ್ಟು ಪಾಪು ಅದು. ದೇಹ ಬೆಳೆದಿದೆ, ಮನಸ್ಸಿಗೆ ಅದು ಗೊತ್ತಿಲ್ಲ. ಆ ಥರದ್ದು ಅರ್ಥ ಮಾಡ್ಕೊಳ್ಳೋನು ಬರ್ತಾನೆ. ಅಲ್ಲಿವರೆಗೂ ಕಾಯಿಲೆ ಇದನ್ನು ಮಾಡಿ. ಯಾರ್ಯಾರೋ ಬಂದು ಒತ್ತಡ ಹಾಕಿ ಮಾಡಿದ್ರೆ ಮಾಡಬೇಡಿ ಅಂತ ಹೇಳಿದ್ದೆ. ಮೊನ್ನೆ ಬಂದ್ಬಿಟ್ಟಿದ್ರು ಚಿಕ್ಕಮ್ಮ, ಮಗಳು, ಅಪ್ಪ. ಎಲ್ಲೇ ಇಟ್ಟ ತಕ್ಷಣ ತೂತಲ್ಲಿ ನಾನು ಮರ್ತ್ಬಿಟ್ಟಿದ್ದೇನೆ. ನಂಗೆ ಜಾತಕಗಳು ನೆನಪಿರೋಲ್ಲ. ತೂತು ಜಾತಕ ಇದು. ಈ ಮಗುಗೆ ಮದುವೆ ಯೋಚನೆ ಮಾಡಿದ್ದೀರಾ? ಒಪ್ಪದವ್ರು ಯಾರಾದರೂ ಬಂದಿದ್ದಾರೆ ಗುರುಗಳೇ. ಅದು ನೋಡಿ, ಮ್ಯಾಚ್ ಮೇಕ್ ಸೂಪರ್ ಆಗಿದೆ ಕಣೋ, ಅದ್ಭುತವಾಗಿ ಒಂದಿದೆ. ತೂತು ಈ ಮಗು ಗೊತ್ತಿಲ್ಲ. ತಂದೆನ ಹೊರಗಡೆ ಕಳಿಸ್ಬಿಟ್ಟು ಅಮ್ಮನಿಗೆ ಹೇಳಿದೆ, ನಾನಾ ಹಿಂಗೆಲ್ಲ ಇದೆ, ಹೀಗೆಲ್ಲ ಇದೆ, ಅಷ್ಟು ಇದೆ ಗುರುಗಳೇ. 6 ತಿಂಗಳ ಹಿಂದ್ಗಡೆ ಬಂದಿದ್ವಿ, ನೀವು ಹೇಳಿದ್ರಿ ಇದನ್ನ ಮಾಡ್ಕೊಳ್ಳಿ, ಈಗ ಮಾಡ್ಕೊಳ್ಳಿ, ನೋಡಿ ಒಳ್ಳೆ ಸಂಬಂಧ, ಹುಡುಗ ಒಪ್ಕೊಬಿಟ್ಟಿದ್ದಾನೆ, ಈಗಲೇ ಮದುವೆ. ಓ ಫ್ಯಾಂಟಾಸ್ಟಿಕ್. ಇನ್ನೂ ಒಂದು 3-4 ತಿಂಗಳು ಮಾತಾಡಲಿ. ಆ ಮಗುನಲ್ಲಿ ಆಸೆ ಉಕ್ಲಿ. ನನ್ನ ಗಂಡ, ನನ್ನ ಪ್ರೀತಿ, ನನ್ನ ಅತ್ತೆ ಮನೆ, ನನ್ನ ಕುಟುಂಬದ ಮನೆ ಅನ್ನೋದೊಂದು ಇನ್ನೊಂದಷ್ಟು ಗೊತ್ತಿಲ್ಲ. ನಿಮಗೇ ಅಟ್ಯಾಚ್ ಆಗಿ ಅಪ್ಪಯ್ಯ ಅಮ್ಮಯ್ಯ ಅಂತ ಬೆಳೆದ್ಬಿಟ್ಟಿದ್ದಾಳೆ. ದಿಢೀರಂತ ಕರ್ಕೊಂಡು ಹೋಗೋದು, ಗಾಬರಿ ಬಿದ್ದುಬಿಡ್ತಾಳೆ ಅವಳೊಂದು. ಆ ಥರನೇ ತುಂಬ ಅಟ್ಯಾಚ್ಮೆಂಟ್, ತುಂಬ ಸೆನ್ಸಿಟಿವ್. ಕೆಲವು ನಕ್ಷತ್ರ ಮದುವೆ ಮಾಡುವಾಗ ಎಚ್ಚರಿಕೆ, ಎಲ್ಲ ನಕ್ಷತ್ರಕ್ಕೂ ಎಚ್ಚರಿಕೆ. ಅದರಲ್ಲೂ ಅತಿ ಮುಖ್ಯವಾಗಿ ಒಂದು ನಕ್ಷತ್ರ, ನಾನು ನೋಡಿದಾಗ ಟಾಪ್ 5 ನಕ್ಷತ್ರಗಳಲ್ಲಿ ನೋವು ತಪ್ಪಿದ್ದಲ್ಲ. ಅದೊಂದು ನಕ್ಷತ್ರ ಇದೆ. ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ತೇನೆ, ಕಾಯ್ತಿರಿ. ಮಾತು ದೇವೋ ಭವ. ನಮಾಮಿ ಶಂಕರ. ಇನ್ಯಾವ ನಕ್ಷತ್ರ ಅನ್ಕೊಂಡಿದ್ದೀರಿ? ಹಸ್ತ ನಕ್ಷತ್ರ. ಪರಿಪೂರ್ಣ ಚಂದ್ರ ಬುಧನ ಮನೆಯಲ್ಲಿ, ಬುದ್ಧಿ ಮನೆಯಲ್ಲಿ. ಆ ಮನೋಕಾರಕ ಚಂದ್ರ, ಆ ಕಳ್ಳ ವಿಲವಿಲ ಅಂತ ಕೂತಿದ್ದಾನೆ. ಅವರು ಒಂಥರ ಮಕ್ಕಳು, ಒಂಥರ ಹೂವಿನಂತ ಹೃದಯ. ಅದು ಪುರುಷರಾಗಲಿ ಸ್ತ್ರೀಯರಾಗಲಿ. ಹಸ್ತ ನಕ್ಷತ್ರ, ಅದರಲ್ಲೂ ಸ್ತ್ರೀಯರು 100 ಔಟ್ ಆಫ್ 100 ಗನ್ ಪಾಯಿಂಟೇ. ಪುರುಷರು ಬಿಡಿ, ಕಣ್ಣೀರು ಹಾಕಕ್ಕಾಗಲ್ಲ, ಏನೋ ಒಂದಾಗಲಿ ಬಿಡು ಅಂತಕ್ಕಂಥದ್ದು. ಬಟ್ ಅಲ್ಲೂ 70 to 80% ಕನ್ಫರ್ಮ್ ಅಲ್ಲೊಂದು ನೋವು ಬಂದಿರುತ್ತೆ. ಮದುವೆಯಲ್ಲಿ ಎಳೆದಾಟ, ಮದುವೆ ಆದ್ಮೇಲೆ ಎಳೆದಾಟ, ಮಾತುಕತೆ ಎಳೆದಾಟ, ಎಂಗೇಜ್ಮೆಂಟ್ ಆಗಿ ಮುರಿದಾಟ. ನೋಡಿ, 100 ಮದುವೆ ಮುರಿದು ಹೋಗ್ಲಿ ಮಂಟಪದಲ್ಲೇ. ನಿಮ್ಮ ಸ್ವಾಭಿಮಾನಕ್ಕೇನು ಧಕ್ಕೆ ಇಲ್ಲ, ನಿಮ್ಮ ಮರ್ಯಾದೆ ಏನು ಹೋಗಲ್ಲ, ಯಾರು ನೆನ್ಪಿಟ್ಕೊಳ್ಳಲ್ಲ. ಚೌಲ್ಟ್ರಿ ಓನರ್ಗೆ ದುಡ್ಡು ಬಂತಾ ಅಷ್ಟೇ, ವಾಲಕದವ್ರಿಗೆ ದುಡ್ಡು ಬಂತಾ, ಪುರೋಹಿತರಿಗೆ ದುಡ್ಡು ಬಂತಾ, ಬಂದವ್ರಿಗೆ ಊಟ ಸಿಕ್ತಾ, ಮಾತಾಡ್ಕೊಂಡು ಹೋಯ್ತಾರೆ ಅವ್ರ ಕತೆ ಬಿಟ್ಬಿಡಿ.
ಆ ಬಂಧುಗಳು ಏನು ಗೊತ್ತಾ, ಬಂದು ಹೋಗೋರ್ಗಷ್ಟೇ, ಇದ್ದು ನಮ್ಮ ಹತ್ರ ಇರೋರ್ಗಷ್ಟೇ. ಅವ್ರು ಹಾಗೆ ಕರೆದಿದ್ದೀವಿ ಬಂದು ಆಶೀರ್ವಾದ ಮಾಡ್ರಪ್ಪ ಅಂತ, ಯಾಕೋ ನಿಂತೋಯ್ತು, ಇರ್ಲಿ ಬಿಡಿ ನಿಂತು ಹೋಗಲಿ. ಆದರೆ ನಮ್ಮ ಮಗಳ ಕಣ್ಣಲ್ಲಿ ಕಣ್ಣೀರು ಇಲ್ಲ, ನಮ್ಮ ಹುಡುಗನ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬೇಡಿ. ಮುಖ್ಯವಾಗಿ ಹಸ್ತ ನಕ್ಷತ್ರ ಅಲ್ಲೊಂದುಂಟು, ಕಾಯೋಣಂತೆ. ಅವ್ರು ಹಾಗೆ ಒಂಥರ ವಿಲ 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 ಗೊತ್ತಾಗಲ್ಲ. ಪುಟ್ಟು ಮಕ್ಕಳು ಅವ್ರಿಗೆ ವಯಸ್ಸಾಗದ ಜಾತಕ. ಖಂಡಿತ ಹಸ್ತ ನಕ್ಷತ್ರದವ್ರು ಕಮೆಂಟಲ್ಲಿ ಹಾಕ್ತೀರಿ, ಹೌದು ಗುರುಗಳೇ ಇದಾಗಿದೆ ಗುರುಗಳೇ, ನೋಬಡಿ ಅಂಡರ್ಸ್ಟ್ಯಾಂಡ್ಸ್ ಮೀ, ನೋಬಡಿ ಲವ್ಸ್ ಮೀ, ನೋಬಡಿ ಕೇರ್ಸ್ ಮೀ. ನಾನು ಪ್ರೀತಿಸಿದವರೆಲ್ಲ ನನ್ನನ್ನು ಈ ಥರ ಅನ್ನೋದು ಇನ್ನೊಂದು ಈ ಥರದ್ದಾಗಿರ್ತಕ್ಕಂಥ ಭಾವ ಅನ್ನತಕ್ಕಂಥದ್ದು ಖಂಡಿತ ಹೇಳಿರ್ತಾರೆ. ಯಾಕೋ ನನ್ನ ಆಪೋಸಿಟ್ ಪಾರ್ಟ್ನರ್ ಸಮಥಿಂಗ್, ಒಂದು ಅವನ ಭಾಷೆ ಸರಿ ಇರಲ್ಲ, ಇಲ್ಲ ಅವನ ಭಾವ ಸರಿ ಇರಲ್ಲ, ಇಲ್ಲ ಅವನ ಆಲೋಚನೆ ಸರಿ ಇರಲ್ಲ. ಅಲ್ಲಿ ಏನೋ ಒಂದು ಅತ್ತೆ ಮನೆನೋ ಮಾವನ ಮನೆನೋ ಗಂಡನ ಆಲೋಚನೆ, ಗಂಡನ ವ್ಯಕ್ತಿತ್ವ, ಅಲ್ಲಿ ಏನೋ ಒಂದು ತಕಡಿ ಇಳಿಸ್ಬಿಟ್ಟಿರ್ತಾನೆ. ಹೌದು ಅಲ್ವೋ ಹೇಳಿ, ದುಡುಕ್ ಮಾಡಿಬಿಟ್ರು ಗುರುಗಳೇ, ಇಲ್ಲ ನಾನೇ ದುಡುಕಿ ತಗೊಂಡೆ ಗುರುಗಳೇ, ಐ ಥಾಟ್ ಸಮಥಿಂಗ್, ಐ ಗಾಟ್ ಸಮಥಿಂಗ್, ಇಟ್ ಹ್ಯಾಪೆಂಡ್ ಸಮಥಿಂಗ್. ಕನ್ಫರ್ಮ್ ಹೇಳ್ತಾನೆ, 100ಕ್ಕೆ 100. ತುಂಬ ಜನ ಕಮೆಂಟಲ್ಲಿ ಹಾಕ್ತೀರಿ ಗುರುಗಳೇ ನಡೆದಿದೆ. ಇನ್ನೂ ಕೆಲವು ನಕ್ಷತ್ರಗಳಿದ್ದಾವೆ, ಆದ್ರೆ ಅದೆಲ್ಲದಕ್ಕೂ ಮೊದಲು ಹಸ್ತ ನಿಮ್ಮ ಮನೇಲಿ ಮಗು ಇದೆ, ಹೆಸರು ಬಲ ಹೊಂದ್ಬಿಡ್ತು ಗುರುಗಳೇ, ಚಿತ್ತಾ ನಕ್ಷತ್ರ ಹುಡುಗ ಸೂಪರ್, ಇಲ್ಲ ಹುಡುಗ ಸ್ವಾತಿ ನಕ್ಷತ್ರ ವಾವ್, ಉತ್ತರ ನಕ್ಷತ್ರ ವಾವ್, ಕೃತಿಕಾ ನಕ್ಷತ್ರ ವೃಷಭ ರಾಶಿ ವಾವ್. ನಿಮ್ಮ ಮನೆ ಬಂಗಾರ ಆಗೋಗ ನಕ್ಷತ್ರಗಳು ರಾಶಿಗಳು ಅದೆಲ್ಲ ನೋಡೋದು, ಜಾತಕ ಹೊಂದಾಣಿಕೆ, ಮನೋ ಹೊಂದಾಣಿಕೆ, ಕೌಟುಂಬಿಕ ಹೊಂದಾಣಿಕೆ. ನಮ್ಮ ಮಗ ಅವರಿಬ್ರು ಕುತ್ಕೊಳ್ಳಿ, ಮಾತಾಡ್ಲಿ, ಹೊರಗಡೆ ಹೋಗ್ಲಿ. ತರ ಪುಟ್ಪುಟ್ಟು ಮಕ್ಕಳ ತರ ಪುಟ್ಪುಟ್ಟು ಆಸೆ, ಅವ್ರು ತಟ್ಕೊಳ್ಳಲ್ಲ, ಅವ್ರು ಬ್ರೇಕ್ ಡೌನ್ ಆಗ್ಬಿಡ್ತಾರೆ, ಆಮೇಲೆ ಡಿಪ್ರೆಷನ್ ಜಾರ್ಬಿಡ್ತಾರೆ, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ನೋಡಿ, ನಿಮಗೇನೋ ಮದುವೆ ಚಿಂತೆ ಅಷ್ಟೇ, ನಾನು ಒಪ್ತೇನೆ, ಆಯಿತು, ನಾನು ತಂದೆನೆ, ನಾನು ಮಾವಯ್ಯನೇ, ನನ್ನ ಮನೆ ತುಂಬ ಮಕ್ಕಳಿದ್ದಾರೆ. ಹೌದು, ಒಂದು ಮದುವೆ ವಿಚಾರಕ್ಕೆ ನಾನು ನನ್ನ ಸೋದರಿ ಹತ್ರ ಜಗಳ ಮಾಡಿದ್ದೇನೆ, ನನ್ನನ್ನು ಕರಿಬೇಡ, ನನ್ನ ಹೆಸರು ಕೂಡ ಬಳಸಬೇಡ, ನೀವು ನೋಡ್ಕೊಳ್ಳಿ, ಅಕ್ಷತೆ ಹಾಕ್ಸಿ, ಆಮೇಲೆ ನೋಡೋಣ, ಕಡೆ ಮೂಮೆಂಟ್ವರೆಗೂ ಹೇಳ್ಬೇಡ. ಗೆಸ್ಟ್ ಥರ ಬಂದು ಹಿಂಗೆ ಅಕ್ಷತೆ ಹಾಕ್ಬಿಟ್ಟು ಎದ್ದು ಬಂದ್ಬಿಡ್ತೀನಿ, ನನ್ನ ತಮ್ಮನ ಮಗು ಇದೋ, ನನ್ನ ಅಣ್ಣನ ಮಗು ಇದು ಅಂತ ಹೆಸರು ಬಿಟ್ಟಿರಿ. ನಾನು ಜವಾಬ್ದಾರನಲ್ಲಪ್ಪ. ಅಯ್ಯೋ ಇದು ಸರಿಯಾಗಿದ್ದಲ್ಲ. ಖಂಡಿತ ಹೇಳಿದ್ದಾನೆ, ನನ್ನ ಕಸಿನ್ಸಿಂದ ಹಿಡ್ದು ಇನ್ನೊಬ್ಬರಿಂದ ಹಿಡ್ದು ಇಲ್ಲೇನೋ ಒಂದು ಏನು ಗೊತ್ತಾ, ರವಿಶಂಕರ್ ಮನೆಯವರು, ಗುರೂಜಿ ಮನೆಯವರು, ಯಾರ ಮನೆಯವರಾದ್ರೆ ನಾವು ತಿನ್ನೋದು ಅನ್ನ ಸಾಂಬಾರೇ. ಅವ್ರ ಪಾಪ ಅವ್ರೇನೋ ಹಾಗೆ ಅನ್ಕೊಂಡಿರ್ತಾರೆ, ನನಗಿರ್ಬೋದು, ಅವ್ರಿಗೆ ಇರ್ಲೇಬೇಕು ಅಂತೇನು ಇಲ್ಲ. ಹೌದು, ವಿಶ್ವವಸು ಬ್ರಹ್ಮ ಮಹಾಮಹರ್ಷಿ ಆತ ಮೊದಲೇ ಹೇಳ್ತಾನಂತೆ ಕೈಕಸಿಗೆ. ರಾಮಭರತ ಬಂದಾಗ ಕೈಕಸಿ ದೇವಿ ಹೇಳೋದಿದು, ಕೈಕಸಿ ನೆನ್ಪಿಟ್ಕೊಳ್ಳಿ, ರಾಮನನ್ನ ನೋಡ್ಬೇಕು ಅಂತ ಕಾಯ್ತಿದ್ದೆ, ನನ್ನ ರಾಮ ದಿವ್ಯ ಸ್ವರೂಪ ಅಂತ ಹೇಳ್ತಾಳೆ ತಾಯಿ, ನನ್ನ ರಾಮ ಅಂತ. ಆಗ ರಾಮ ಹೇಳೋ ಮಾತು ಗೊತ್ತಿದೆಯಾ ನೀವು? ಕೌಸಲ್ಯ ಸಮಾನಳಾಗಿ ನನ್ನ ಮಾತೃ ಸಮಾನಳಾಗಿರತಕ್ಕಂಥ ಕೈಕಸಿ ಮಾತೆಗೆ ನನ್ನ ದೀರ್ಘದಂಡ ನಮಸ್ಕಾರ ಅಂತ ಮಾಡ್ತಾನೆ, ರಾವಣಾಸುರನ ತಾಯಿಗೆ. ನೆನಪಿಟ್ಕೊಳ್ಳಿ, ಅದಕ್ಕೆ ನನ್ನ ರಾಮಚಂದ್ರರನ್ನ ಮರ್ಯಾದಾ ಪುರುಷೋತ್ತಮ ಅನ್ನೋದು. ಆ ಕೈಕಸಿ ದೇವಿಗೆ ಹೇಳ್ತಾಳೆ, ನನಗೆ ಗೊತ್ತಿತ್ತು ರಾಮ ಈ ಥರ ಆಗುತ್ತೆ ಅಂತ. ಆತನ ತಂದೆ ಒಬ್ಬ ಮಹಾಮುನಿ, ವಿಶ್ವವಸು ಬ್ರಹ್ಮ, ಪುಲಸ್ತ್ಯ ಬ್ರಹ್ಮನ ಮಗ. ಪುಲಸ್ತ್ಯ ಬ್ರಹ್ಮ ಬ್ರಹ್ಮದೇವನ ಮಗ. ರಾವಣ ಬ್ರಹ್ಮ ಆಗ್ಬೋದಿತ್ತು ಈ ಹುಚ್ಚ, ಇರ್ಲಿ, ಅದು ಅಷ್ಟೇ ಇದ್ದಿದ್ದು, ಜಯ ವಿಜಯರ ಶಾಪ ಇರ್ಲಿ. ಕೇಳ್ತಾಳೆ, ಹೇಳಿದ್ರು ಈ ಥರ ಮಾನವ ರೂಪಿಯಾಗಿ ಮಹಾವಿಷ್ಣು ಬರ್ತಾನೆ, ನಿನ್ನ ಮಗನ ಸಂಹಾರ ಆಗುತ್ತಾ, ಅವನು ಬದಲಾಗ್ಲಿಲ್ಲ ಅಂದ್ರೆ ಇರಲ್ಲ, ಇವನು ಮಹಾ ಲೋಕ ಕಂಟಕನಾಗ್ತಾನೆ, ದೇವತಾ ಕಂಟಕನಾಗ್ತಾನೆ, ಯಜ್ಞ ಕಂಟಕನಾಗ್ತಾನೆ, ಸ್ತ್ರೀ ಶಾಪಕ್ಕೊಳಗಾಗ್ತಾನೆ, ಸ್ತ್ರೀ ಕಂಟಕನಾಗ್ತಾನೆ, ಪತಿವ್ರತೆಯ ಶಾಪಕ್ಕೊಳಗಾಗ್ತಾನೆ ಅಂತೆಲ್ಲ ಹೇಳಿದ್ರಪ್ಪ. ಹೋಗ್ಲಿ ಬಿಡು, ನನ್ನ ಮಗ ನಿನ್ನಂತ ಮರ್ಯಾದಾ ಪುರುಷೋತ್ತಮನ ಕೈಯಲ್ಲಿ ಹೋದ್ನಲ್ಲ ಅಂತ ಹೇಳ್ತಾಳೆ ಆ ತಾಯಿ ಜೀವ. ನಂಬ್ತೀರಾ? ದಟ್ ಇಸ್ ದಿ ಬ್ಯೂಟಿ ಆಫ್ ನನ್ನ ರಾಮಚಂದ್ರ ಪ್ರಭು. ಆ ತಾಯಿ ಕೈಕಸಿ ಗೊತ್ತು, ತಮ್ಮ ಮಗ ಇದು ಅಂತ ಗೊತ್ತಾಗ ಒಪ್ಪಿಕೊಳ್ಳಬೇಕು. ಒಪ್ಕೊಳ್ಳಲ್ಲ ತುಂಬಾ ಜನ. ನನ್ನ ಮಗಳು ಇದೆ ಅಂತ ಅಂದಾಗ ಒಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳಲ್ಲ ನಾವು. ದಯಮಾಡಿ ಹೇಳ್ತಾನೆ, ಹಸ್ತ ನಕ್ಷತ್ರದ ಮದುವೆಯಲ್ಲೊಂದು 3 ಗಂಟಲ್ಲ, ಅಲ್ಲೊಂದು 6 ಗಂಟುಂಟು, ಕಡಿದಾದ ಗಂಟುಂಟು. ಜಾಗ್ರತೆ. ಅದಕ್ಕೆ ಜಾತಕ ನೋಡೋದು. ಜಾತಕ ಏನ್ ಗೊತ್ತಾ ನೋಡೋದು. ತುಂಬಾ ಜನ ಹೆಸರು ಬಲ್ಲ, ಎಸ್, ರಾಶಿ ಹೊಂದಾಣಿಕೆ, ರೈಟ್. ಬಟ್ ಅದಕ್ಕೆ ಮೀರಿದ್ದೊಂದುಂಟು.
ನೆನಪಿಟ್ಟುಕೊಳ್ಳಿ, ಇವರ ನವಾಂಶ ಅವರ ನವಾಂಶ ಹೊಂದಾಣಿಕೆ. ತುಂಬ ನೋಡಿದ್ದೇನೆ. ಒಂದು 50% ಆದರೂ ಅಲ್ಲಿರಬೇಕು. ಮೊನ್ನೆ ಕೂಡ ಒಂದು ತಾಯಿ ಜೀವ ಇದೇ ಥರದ್ದು. ನಿನಗೆ ಮದುವೆ ಒಂದು ಆದರೆ ಸಾಕು ಅಂತ ಕಾಯ್ತಿದ್ದೀಯ ವಿನಃ ನನಗೊಂದು ಸಂಗಾತಿ ಬೇಕು, ನನಗೊಂದು ಪ್ರೀತಿ ಬೇಕು, ನನಗೊಂದು ಅನುರಾಗ ಬೇಕು, ಯಾವುದೇ ಹೆಣ್ಣಿಗೆ ಸಂಬಂಧಪಟ್ಟಂತೆ ಯಾವ ಆಲೋಚನೆಯೂ ಇಲ್ಲ ಮಗು. ಹೌದು ಅಲ್ವೋ ಹೇಳು ಅಂದರೆ ತಾಯಿ ಮುಂದ್ಗಡೆ ದೇ ವರ್ ಫೋರ್ಸಿಂಗ್ ಮೀ, ಐ ಜಸ್ಟ್ ಗಾಟ್ ರೆಡಿ. ಎಸ್ ನೋಡಿ, ಹೇಳಿದೆ ನೋಡಿ, ಆ ಮಗುಗೆ ಆ ಆಸೆ ಉಕ್ಕಿಲ್ಲ, ಆ ದೇಹಕ್ಕೆ ಆ ಮನಸ್ಸಿಗೆ ಎರಡೂ ನನಗೊಂದು ಬೈಕೆ ಇದೆ, ನನಗೊಂದು ಪುಟ್ಟ ಪಾಪು ಬೇಕು, ನನಗೊಂದು ಗಂಡ ಬೇಕು, ನನಗೊಂದು ಮನೆ ಬೇಕು, ನನಗೊಂದು ಏನೂ ಬಂದಿಲ್ಲ, ನೀವು ಫೋರ್ಸ್ ಮಾಡ್ತಿದ್ದೀರಾ, ಶಿ ಇಸ್ ಗೆಟಿಂಗ್ ರೆಡಿ, ಖಂಡಿತ ಇದು ನಿಲ್ಲುತ್ತೆ ಅಂತೀರಾ. ಏನು ಮಾಡೋದು ಗುರುಗಳೇ, ಲೋಕ ಎಲ್ಲ ಕೇಳ್ತೇನು, ನೀವು ದೊಡ್ಡ ಲೋಕಾಯುಕ್ತರಿಗೆ ಮೀರಿದ ದೊಡ್ಡ ಜಡ್ಜು, ನೀವು ಅವ್ರಿಗೆ ಮೀರಿದ ಜಡ್ಜ್ ಏನ್ರಿ ನೀವು? ಎಂಥ ತಪ್ಪು ಗೊತ್ತೇನ್ರಿ? ದಯಮಾಡಿ ಹೇಳ್ತಾನೆ, ಯಾರಿಗೂ 4 ಜನ ಮೂರ್ಖರಿಗೋಸ್ಕರ ಉತ್ತರಕ್ಕೋಸ್ಕರ ನಮ್ಮ ಮಕ್ಕಳು ಮದುವೆನ ಜೀವನ ಹಾಳು ಮಾಡಬೇಡಿ. 100 ನೋವು ತಿಂದ್ಕೋತಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ರಿಗೆ ಈಗಿನ ಜನ್ರೇಷನ್ಗಂತೂ ಏನೂ ಗೊತ್ತಿಲ್ಲ. ದಟ್ ಇಸ್ ದ ರೀಸನ್ 3 ದಿನ 3 ವಾರಕ್ಕೆ ಡೈವರ್ಸ್ಗೆ ಹೋಗಿ ನಿಲ್ತಿದ್ದಾರೆ. ಮದುವೆ ಮಂಟಪದಲ್ಲೇ ಮುರಿತಿದೆ. ದೈಹಿಕವಾಗಿ ಅರ್ಥ ಮಾಡ್ಕೊಂಡಿಲ್ಲ, ಮಾನಸಿಕವಾಗಿ ಅರ್ಥ ಮಾಡ್ಕೊಂಡಿಲ್ಲ, ಕೌಟುಂಬಿಕವಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅಲಂಕಾರವಾಗಿ ಅರ್ಥ ಮಾಡ್ಕೊಂಡಿಲ್ಲ, ಆಸೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ, ಏನೂ ಗೊತ್ತಿಲ್ಲದವರನ್ನ. ಮೊದಲಾದ್ರೆ ನಾವು ಪಾಲಿಗೆ ಬಂದಿದ್ದು, ಅಯ್ಯೋ ನಮ್ಮ ಹಿರಿಯರಿದ್ದಾರೆ ನೋಡ್ಕೋತಾರೆ ಬಿಡು, ಅದೇಗೋ ನಡೀತು, ಹೆಂಗೋ ನಡೆಸ್ಕೊಂಡು ಬಂದ್ವಿ. ಆದರೆ ಈಗಿನ ಮಕ್ಕಳು ಹಾಗಲ್ಲ, ನಿಮ್ಮ ಕಾಲಕ್ಕೆ ಬೀಳ್ತಾನೆ. ದಯಮಾಡಿ ತುಂಬ ನಕ್ಷತ್ರಗಳು ಆ ಥರದ್ದಿದ್ದಾವೆ. ಅದರ ಬಗ್ಗೆ ನಾನು ಇನ್ನಷ್ಟು ಮಾತಾಡ್ತೇನೆ. ಆದರೆ ಹಸ್ತ ನಕ್ಷತ್ರದ ಮದುವೆಯಲ್ಲೊಂದು ಕಣ್ಣೀರುಂಟು, ಅದಕ್ಕೊಂದು ಸುಮಂಗಲಿ ಪೂಜೆ ಉಂಟು ಮಕ್ಕಳೇ. ಆದಾಗ ಬನ್ನಿ, ಖಂಡಿತ ತಿಳಿಸ್ಕೊಡ್ತೇನೆ ಹೆಂಗೆ ಮಾಡೋದು ಅದನ್ನು ಶ್ರೀನಿವಾಸರಿಗೆ. ಆಮೇಲೆ ಒಂದು ರಾಮರಾಲಯದಲ್ಲಿ ಒಂದು ಗುರು ಪೂಜೆ ಆಗಬೇಕು, ಪುನರ್ವಸೋಮ, ಈ ಥರದ್ದು ಕೆಲವೊಂದು ತುಂಬ ನಿಯಮಗಳಿದ್ದಾವೆ. ಸಣ್ಣದೇ, ಅದು ತುಂಬ ದೊಡ್ಡದಲ್ಲ. ಗುರುವಾರ ಆಚಾರ್ಯ ಸೇವಾ, ಇಲ್ಲ ಹುಣ್ಣಿಮೆ ಆಚಾರ್ಯ ಸೇವಾ, ಶುಕ್ರವಾರ ಆ ಸುಮಂಗಲಿ ಸೇವಾ, ಈ ಥರದ್ದು ಬಂದಾಗ ನಿಮ್ಮ ಜಾತಕಕ್ಕೆ ತಕ್ಕಂಥದ್ದೇ ಒಂದು ನಿಯಮ ಮಾಡಿ ಹೇಳ್ಕೊಡ್ತೇನೆ. ಅದರಿಂದ ಗಾಬರಿ ಪಡಬೇಡಿ, ದಾರಿ ಉಂಟು, ದುಡುಕ್ಬೇಡಿ ಅಷ್ಟೇ. ನಮ್ಮ ಮಕ್ಕಳು ನೋಡಿ, ಮದುವೆ ಆಗಿಲ್ಲ ಒಂದೇ ನೋವು, ಸರಿ, ಮದುವೆ ಆದ್ಮೇಲೆ ಆ ಮಕ್ಕಳು ಅತ್ತೆ ಮಾವ ಭಾಮೈದ, ಇನ್ನೊಂದು ಮೈದುನ, ಊರ್ಗಿತ್ತಿ, ನಾದಿನಿ, ಅತ್ತೆ, ತನ್ನ ಒಡ್ಲಲ್ಲಿ ಬೆಳೆಯೋ ಮಗು, ತನ್ನ ಯಜಮಾನ, ಇಷ್ಟೆಲ್ಲ ಹೆಂಗೆ ಹಾಕ್ಕೋಬೇಕು ಹತ್ರ. ತಾಯಿ ಜೀವ ಬೇಡ ಕಣ್ರಪ್ಪ. ನಾನಂತೂ ನನ್ನ ಮಗಳು ಕುತ್ತಿಗೆ ಆ ಥರ ಕಲ್ ಕಟ್ಸಲ್ಲ, ನನ್ನ ಮಗನಿಗೂ ನಾನು ಆ ಥರ ಮಾಡೋಲ್ಲ. ಆಯುಷೆ ಜಾನದು, ನಿನಗೇನಿಷ್ಟವೋ ಅದನ್ನೇ ತಗೊಳ್ಳೋ, ನಾನೇ ನಿಲ್ತೇನೆ, ನಾನೇ ಮಾಡ್ತೇನೆ. ಇದು ಖಂಡಿತ ನಾನು ಅಳಿಯ, ಸೊಸೆ, ಮಗಳು, ಮಗ ಎಲ್ಲರಿಗೂ ಹೇಳಿರೋದಾದ್ರೆ, ಯು ಬಿ ಹ್ಯಾಪಿ, ಐ ಆಮ್ ಹ್ಯಾಪಿ. ನೀವು ಕಣ್ಣೀರು ಹಾಕಿದ್ದೀನ ನಾನು ಬಿದ್ದೋದೆ ಅಂತ. ನಿಮಗೂ ಅಷ್ಟೇ. ಇಷ್ಟೆಲ್ಲ ಹೇಳಿ ನೀವು ಕಣ್ಣೀರು ಹಾಕ್ಕೊಂಡು ಬಂದಾಗ ಅದೆಷ್ಟು ಒದ್ದಾಡ್ತೇನೋ. ಹುಡುಕ್ಬೇಕಾಗಿರೋದೇ ಅದೇ. ಹಾಸನದಿಂದ ಬಂದಂಥ ತಾಯಿ ಜೀವಕ್ಕೆ ನೀನು ಚಿಕ್ಕವನೇ ಬರೋದು ಅಂದರೆ ಚಿಕ್ಕವನೇ ಬಂದಿದ್ದಾನೆ, ಇದಕ್ಕಿಂತ ಆನಂದ ಇನ್ನೇನು ಬೇಕು? ಅಷ್ಟೇ. ಅದನ್ನೇ ಹುಡುಕಬೇಕು, ಬಲವನ್ನೇ, ನಿರ್ಬಲತ್ವನ್ನಲ್ಲ. ಇದು ನಾವಿದು ಅವ್ರ ಜಾತಿ ಇದು, ಇದೆಲ್ಲ ಪಕ್ಕಕ್ಕಿಡಿ. ಮೊದಲು ಪಕ್ಕಕ್ಕಿಡಿ. ನಮ್ಮ ಮಕ್ಕಳ ಆನಂದಕ್ಕಿಂತ ಜಾತಿ ಇಲ್ಲ. ನಮ್ಮ ಮಕ್ಕಳ ಜಾತಿಯ ಆನಂದಕ್ಕಿಂತ, ಸತ್ಯವಾಗ್ಲೂ ಹೇಳ್ತಾನೆ, ನಮ್ಮ ಮಕ್ಕಳ ಆನಂದವಾಗಿ ಆಡ್ತಾ ಕುಣಿತಾ ಬರ್ತಾ ತಿಂತಾ ನಗ್ನಗ್ತಾ ನಮ್ಮ ನೊಪ್ಸಿ ಅವರು ಒಪ್ಪಿಸ್ಕೊಂಡು ಆ ಬದುಕಟ್ಟು ಆನಂದ ಇದೆಯಲ್ಲ, ಅದೇ ಉಯ್ಯಾಲೆ ಸೇವೆ. ಭಗವಂತ ಇನ್ನೆಲ್ಲೂ ಇಲ್ಲ. ಆ ರಾಧಾಕೃಷ್ಣ ಸೇವೆ ನಮ್ಮ ಮಕ್ಕಳೇ. ಆ ಮೊಮ್ಮಕ್ಕಳನ್ನ ಕುಂದಿಸಿ ಆಡಿಸ್ತಾ ತಿನ್ನಿಸ್ತಾ. ಯಾರು ಈ ಹುಚ್ಕೆಟ್ 4 ಜನ ಏನೋ, ಏನ್ರಿ ನಿಮ್ಮ ಮಗಳಿಗೆ ಈ ಜಾತಿಲಿ ಮಾಡಿದ್ರಿ, ಏನ್ರಿ ಇದೆಲ್ಲ ಬಿಡಿ. ಮೊನ್ನೆ ಒಬ್ಬರು ಬರ್ತಾರೆ, ಎಷ್ಟು ಖುಷಿ ಆಗುತ್ತಂದ್ರೆ, ನಿಮ್ಮ ಮಗಳಿಗೆ ಬರುವುದೇ ಡೈವರ್ಸ್ ಕೇಸು. ನೋಡಿ, ನಿಮ್ಮ ಇಷ್ಟ ಅಂತ ಹೇಳಿದ್ದೆ, ಡೈವರ್ಸ್ದೇ ಬಂದಿದೆ, ಮದುವೆ ಆಗಿದೆ, 2 ಮಕ್ಕಳಾಗಿದೆ, ಏನು ಆನಂದವಾಗಿ ಕುಟುಂಬ ಸಮೇತ ಬಂದು ಫಲತಾಂಬೂಲ ಕೊಡ್ತಾರೆ ಗುರುಗಳೇ ಅಂತ ಬಿಕ್ಕಿ ಆ ತಾಯಿ ಮಗಳು ಅಳಿನ ಹೊರಗಡೆ ಕಳಿಸ್ಬಿಟ್ಟು ಮೊಮ್ಮಕ್ಕಳನ್ನು ಕುಂದಿಸ್ಕೊಂಡು, ನೀವು ಹೇಳ್ದ ಹಾಗೆ ನನ್ನ ಮಗಳಿಗೆ ಅವಳು ಕುಂಟಿ ಆಗಬೇಕು ಅದು ಮುಖ್ಯನಾ, ಕುಂಟು ಕಾಲು ಬರೋದು ಮುಖ್ಯನಾ ಅಂದ್ರಿ? ಅರ್ಥ ಆಗಲಿಲ್ಲ ಅಂದಿದ್ದಕ್ಕೆ ನೋಡಮ್ಮ, ಅವಳ ಜಾತಕದಲ್ಲೇ ಈ ಥರದೊಂದು ಡೈವರ್ಸ್ ಇದೆ. ಆದರೆ ಈ ಥರದ್ದು ಬಂದರೆ ಯಾರೋ ಬರ್ತಾರೆ, ಕೇಳ್ತಾರೆ, ಕಾಲು ಹಿಡಿದು ಕೇಳ್ತಾರೆ, ಕೊಟ್ಟುಬಿಡಿ ಅಂತ ಹೇಳಿದ್ರಿ. ನಮ್ಮ ತುಂಬ ಹತ್ತಿರದ ಸ್ನೇಹಿತೆ ಮಗನಿಗೆ ಮದುವೆ ಆಗಿ 1 ತಿಂಗಳಲ್ಲಿ ಏನೋ ಸಮಸ್ಯೆ ಆಗ್ಬಿಟ್ಟಿತ್ತು. ಬಂದು ಕೇಳಿದ್ರು, ನಿಮ್ಮ ಮಗಳ ನಮ್ಮ ಮನೆಗೆ ಕೊಟ್ಬಿಡಿ, ರಾಣಿ ಥರ ನೋಡ್ಕೋತೀವಿ ಅಂತ ಯೋಚನೆ ಮಾಡಿದ್ವಿ.
ಏನಿದು ಅಂತ. ಆಗ ನೀವು ಹೇಳಿದ ಮಾತು ನೆನಪಿಗೆ ಬಂತು. ನಿರ್ಧಾರ ಮಾಡಿ ಮಗಳನ್ನು ಕೇಳಿದ್ವಿ, ಒಪ್ಕೊಂಡ್ಲು, ಮಾಡಿದ್ವಿ. ಆನಂದವಾಗಿ ನೋಡಿ ಗುರುಗಳೇ, ನೀವು ಕೊಟ್ಟು ಭಿಕ್ಷೆ 2 ಮಕ್ಕಳು ಅಂತ. ಇದಕ್ಕಿಂತ ಇನ್ನೇನು ಬೇಕು ಮಕ್ಕಳೇ? ಇದು ಜ್ಯೋತಿಷ್ಯ ಅಂದರೆ, ನಾನಲ್ಲ, ಆ ವಿದ್ಯೆ ಅಲ್ಲಿದ್ದಿದ್ದು. ಅದರಿಂದ ನಮ್ಮ ಮಕ್ಕಳ ಆನಂದವಾಗಿಲ್ಲದು ದೊರೆಯಂತಂದು ಮದುವೆ ಮಾಡಿ ಏನ್ರಿ ಪ್ರಯೋಜನ? ದೊರೆಯಂತಂದು ಮದುವೆ ಮಾಡಿ, ದೊರೆಸಾನಿ ಅಂತಂದು ಮದುವೆ ಮಾಡಿ ನಮ್ಮ ಮಕ್ಕಳು ಆನಂದವಾಗಿಲ್ಲ, ಜೊತೆಯಲ್ಲಿಲ್ಲ, ಮಾತಾಡ್ತಿಲ್ಲ, ಅನುರಾಗವಿಲ್ಲ, ಅನುಬಂಧವಿಲ್ಲ, ಒಂದು ಊಟ ಇಲ್ಲ, ಒಂದು ಅಲಂಕಾರ ಇಲ್ಲ, ಒಂದು ಪ್ರಾಸ ಇಲ್ಲ. ಬೇಕಾ? ನಾವು ಬದುಕಿದ್ದು ಸತ್ತು ಹೋಗ್ಬಿಟ್ರು ಮಕ್ಕಳು. ಮತ್ತೆ ನಾವು ಅಮ್ಮ ಅಪ್ಪನೇ ಅಲ್ಲ, ಆಗ್ಲಿಕ್ಕೆ ಯೋಗ್ಯರು ಅಲ್ಲ, ಅಯೋಗ್ಯರು. ಚೂಸ್ ದ್ಯಾಟ್. ಇಷ್ಟೇ ನಾನು ಕೇಳೋದು. ದಯಮಾಡಿ ಹೇಳ್ತಾನೆ, ಮಕ್ಕಳಿಗೆ ನೀವೇ ದೊಡ್ಡ ಒಂದು ಬಂಡಿಗಲ್ಲ ಆಗಬೇಡಿ. ಪಿಕ್ ಮಾಡಿ, ಕೇಳಿ. ಆ ಮ್ಯಾಚ್ ಮೇಕಿಂಗು ಅಷ್ಟೇ, ಯಾವುದೋ ಹೆಸರು ಬೆಲ್ಲ ಬಂದ್ಬಿಡ್ತು ಮಾಡಿಬಿಡೋಣ, ಬೇಡ. ಮಕ್ಕಳು ಒಪ್ಪಿದ್ದಾರೆ ಅಂದರೆ ಒಂದು ಸಣ್ಣದೊಂದು ನೋಡೋಣ. ಅದರಲ್ಲಿ ಏನಾದ್ರು ತೊಂದರೆಗಳು ಬಂದರೆ ಒಂದು ಕೊಡೆ ಹಿಡ್ಕೊಳ್ಳೋಕೆ ಒಂದು ದಾರಿ ಮಾಡೋಣ. ಇಲ್ಲ ಗುರುಗಳೇ, ಹುಡುಗನಿಗೆ ನಮ್ಮ ಮಾವನ ಮಗನಿಗೆ ಕುಜದೋಷ ಇದೆಯಂತೆ, ಮಗಳಿಗೆ ಇಷ್ಟ ಇದೆ, ಹುಡುಗನಿಗೆ ಇಷ್ಟ ಇದೆ. ಕನ್ಫರ್ಮ್ ಹೇಳ್ತಾನೆ, ಸುಮ್ಮನೆ ಇಷ್ಟಪಡೋದು ಸಾಧ್ಯವೇ ಇಲ್ಲ. ಯಾರೋ ಹೇಳಿದ್ದ ಅಡ್ಡಗಸಬಿ ವ್ಯಕ್ತಿ ನಾನೇ ಅಂತ ಇಟ್ಕೊಳ್ಳಿ, ನಾನೇ ಹೇಳಿಬಿಟ್ಟಿದ್ದೀನಿ ಅಂದ್ರೂ ನಿಲ್ಲಿಸ್ಬೇಡಿ. ಅರ್ಧಂಬರ್ಧ ವ್ಯಕ್ತಿ ನಾನು, ಅರ್ಧಂಬರ್ಧ ವಿದ್ಯೆ ನಾನು. ನಂಬಬೇಡಿ, ಮಾಡಬೇಡಿ, ತಲೆಗೆ ತಗೋಬೇಡಿ. ಒಪ್ಪಿದ್ದಾರೆ ಮಕ್ಕಳು, ಖಂಡಿತ ತೋರಿಸ್ತೀನಿ ಆಗೊಂದು ಮ್ಯಾಜಿಕ್ ನಿಮಗೆ. ನಿಮ್ಮ ಮಗಳನ್ನ ಆತನೇ ಒಪ್ಪಬೇಕಾ, ಇಲ್ಲ ಆತನನ್ನ ನಿಮ್ಮ ಮಗಳೇ ಒಪ್ಪಬೇಕಾ? ಮುರಿದು ಹೋಗುತ್ತೆ ಅನ್ನೋದನ್ನು ತೋರಿಸ್ಕೊಡಬಲ್ಲೆ. ಅದರಿಂದ ದುಡುಕಬೇಡಿ, ಆಲೋಚಿಸಬೇಡಿ, ಚಿಂತಿಸಬೇಡಿ, ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಸ್ತ ನಕ್ಷತ್ರವೇ ಅಮ್ಮನ ನಕ್ಷತ್ರ, ತಾಯಿ ಜೀವದ ನಕ್ಷತ್ರ. ಒಂದು ಪುಟ್ಟ ವಿರಾಮ ತಗೊಂಡು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಟೆಕ್ನಿಕಲ್ ಟೀಮ್ ವಿಚಾರಕ್ಕೆ ಬಂದರೆ ನನಗೂ ಗೊತ್ತಾಗ್ತಿಲ್ಲ. ಯಾರಾದರೂ ಟೆಕ್ನಿಷಿಯನ್ ಇದ್ರೆ ಒಮ್ಮೆ ಆಫೀಸ್ ಬಂದ್ಬಿಡಿ ಮಕ್ಕಳೇ. ಸಮಥಿಂಗ್ ಈ ಶೂಟಿಂಗು, ಎಡಿಟಿಂಗು, ಕ್ರಾಫ್ಟಿಂಗು, ಡಿಸೈನಿಂಗು ನಂಗೆ ಗೊತ್ತಾಗ್ತಿಲ್ಲ. ನನ್ನ ಟೀಮ್ಗೆ ಹೇಳ್ತಿದ್ದಾನೆ, ಆತನೂ ಒದ್ದಾಡ್ತಿದ್ದಾನೆ. ಸರ್ ಇದು ಚೇಂಜ್ ಮಾಡಿದೆ, ಸರ್ ಅದು ಚೇಂಜ್ ಮಾಡಿದೆ, ಸರ್ ಇದನ್ನು ಮಾಡಿದೆ, ಅದನ್ನು ಮಾಡಿದೆ, ಸೌಂಡ್ ಮಿಕ್ಸಿಂಗ್ ಆಗ್ತಿದೆ, ಇನ್ನೊಂದು ಆಗ್ತಿದೆ, ಇಕೋ ಬರ್ತಿದೆ, ಈ ಥರದ್ದು ಏನೇನೋ ನಡೀತಿದೆ. ಯಾರಾದರೂ ಎಕ್ಸ್ಪರ್ಟ್ ಇದ್ದರೆ, ನಾನಂತೂ ಎಕ್ಸ್ಪರ್ಟ್ ಅಲ್ಲ. ಹೌದು, ನಾನಂತೂ ಎಕ್ಸ್ಪರ್ಟ್ ಅಲ್ಲ. ಪಾಪ ಆತನು ಏನೋ ಮಗು, ಅದು ತನ್ನ ಪ್ರಯತ್ನ ಮೀರಿ ಮಾಡ್ತಿದೆ ನಮ್ಮ ಮಗು. ಸೊ ವೇರ್ ಇಟ್ ಈಸ್ ಗೆಟಿಂಗ್ ಸ್ಟಕ್ ಅಪ್. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಯಾರಾದರೂ ತುಂಬ ಎಕ್ಸ್ಪರ್ಟ್ ಇದ್ದರೆ, ಈ ಥರದ್ದು ಮಾಡಿರೋರಿದ್ರೆ ದಯಮಾಡಿ ಬನ್ನಿ. ಐ ನೀಡ್ ಎಂಪ್ಲಾಯ್ಮೆಂಟ್ ಕೊಡೋಕ್ಕೂ ನಾನು ರೆಡಿ, ತೊಂದರೆ ಇಲ್ಲ. ಇಲ್ಲ ಪಾರ್ಟ್ ಟೈಮ್ ಬಂದು ಕನ್ಸಲ್ಟೆಂಟ್ ಆಗಿ ಈ ಥರ ಸರಿಪಡಿಸಿ ಏನೋ ಒಂದು ಮಾಡ್ತೇವೆ, ನಮಗೊಂದು ಚಾರ್ಜಸ್ ಕೊಡಿ, ದ್ಯಾಟ್ ಆಲ್ಸೋ ರೈಟ್. ಇಲ್ಲ ಗುರುಗಳೇ ಏನೂ ಬೇಡ, ನಾವು ಬಂದು ಒಂದು ಗೈಡೆನ್ಸ್ ಮಾಡಿ ಹೋಗ್ತೇವೆ, ಡನ್. ವಿಚಾರದವೇ ಯಾವುದೇ ದಾರಿ ಇದ್ರೂ ಸರಿ, ನಂಗೊಂದು ದಾರಿ ಬೇಕು, ನೀವೇ ದಾರಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಬರ್ತೀರಿ. ಈ ಒಂದು ಸಣ್ಣ ಸಮಸ್ಯೆ ಸರಿಪಡಿಸ್ಕೊಡ್ತೀರಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರನ ಜೊತೆ ಕೇತು, ಆದರೆ ಕೇತು ಕುಜನ್ ಸಾರದಲ್ಲಿದ್ದಾನೆ. ಶಶಿಮಂಗಳ ಯೋಗ, ಬ್ಯೂಟಿಫುಲ್. ಒಂಥರ ಧೈರ್ಯ, ಸ್ಥೈರ್ಯ, ಹೋಗೋದು ಮಾಡೋದು. ನೀವು ನುಗ್ಗಕ್ಕೆ ರೆಡಿ ಇದ್ದೀರಿ. ಅಷ್ಟಮದಲ್ಲಿ ಕುಜ ಶನಿ ಸಾರದಲ್ಲಿರೋದ್ರಿಂದ ಅದು ಯಾಕೋ ಕೆಲವೊಂದು ಅಡ್ಡಿಗಳು. ಸ್ಕಂದ ಕವಚ ಕೇಳಿ ಮುಂದಕ್ಕೆ ಹೋಗಿ, ಅಮ್ಮನವರ ದುರ್ಗಾರಾಧನೆ, ಮನೇಲಿ ಒಂದು ದುರ್ಗಾ ದೀಪ ಹಚ್ಚಿ ಹೋಗ್ತಕ್ಕಂಥದ್ದು ಮಾಡಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದು, ಏನು ತೊಂದರೆಗಳಿಲ್ಲ. ವೃಷಭ ರಾಶಿ. ಪಂಚಮದ ಚಂದ್ರ ಕಲಗಲ ಅಂತಿರ್ತಾನೆ. ಮಕ್ಕಳ ವಿಚಾರ, ಮನೆಯವರ ವಿಚಾರ, ಹಿರಿಯರ ವಿಚಾರ, ತಾಯಿ ವಿಚಾರ, ಗೌರವದ ವಿಚಾರ. ನೋಡಿ, ಒಂದು ಹೇಳ್ತೇನೆ, ತಪ್ಪು ತಿಳ್ಕೊಬೇಡಿ, ಯಾವ ಗೌರವನೂ ಇಲ್ಲ ಮಣ್ಣಾಂಗಟ್ಟಿ. ದೊಡ್ಡವರೇ ಗೌರವ ಇಟ್ಕೊಂಡಿಲ್ಲ. ದೊಡ್ಡವರಂತೆ, ತುಂಬ ದೊಡ್ಡ ಅಧಿಕಾರ ಅಂತೆ, ದೊಡ್ಡ ಹೆಸರಂತೆ. ಯಾರು ನೆನ್ಪಿಟ್ಕೊಂಡಿದ್ದಾರೆ?
ಯಾರು ನೆನ್ಪಿಟ್ಕೊಂಡಿದ್ರು? ಎಷ್ಟು ಪದ್ಮಶ್ರೀಗಳು ಮೊಟ್ಟ ಮೊದಲ ಭಾರತ ರತ್ನ ಯಾರಿಗೆ ಕೊಟ್ಟರು, ಎರಡನೇದು ಯಾರು ಕೊಟ್ಟರು, ಮೂರನೇದು ಯಾರು ಕೊಟ್ಟರು, ನಾಲ್ಕನೇದು ಯಾರು ಕೊಟ್ಟರು, ಯಾರಿಗೆ ನೆನಪಿಲ್ಲ? ನೊಬೆಲ್ ಪ್ರಶಸ್ತಿ, ಶಾಂತಿ ಪ್ರಶಸ್ತಿ, ಏನೆಲ್ಲ ನೆನ್ಪಿಟ್ಕೊಳ್ಳಲ್ಲ. ದೊಡ್ಡ ಶ್ರೀಮಂತ ಇಲ್ಲ, ದೊಡ್ಡ ಹೆಸರು ಯಾರಿಗೂ ನೆನಪಿಲ್ಲ. ಹೌದು, ನಾವು 4 ಜನ, ನಮ್ಮ 4 ಜನ, ನಮ್ಮ ಅಣ್ಣ ತಮ್ಮನ ಮುಂದ್ಗಡೆ ಬಗ್ಗೋದು ಬೇಡ, ಗೌರವ ಕಳ್ಕೊಳ್ಳೋದು ಬೇಡ, ಕುಳಿತು ಚಿಂತಿಸಿ ಮಾಡತಕ್ಕಂಥದ್ದು ಮಾಡ್ಕೊಂಡೋದ್ರೆ ಬೆಟರ್. ಸರ್ ನನ್ಗೆ ಅವಮಾನ ಆಗ್ಬಿಡ್ತು, ನನ್ನ ಹೆಸರು ಹೋಗ್ಬಿಡ್ತು ಸಾರ್. ಯಾವ ಹೆಸರು ಇಲ್ಲ, ಯಾವ ಹೆಸರು ಇಲ್ಲ. ಫಸ್ಟ್ ಮರೀರಿ. ಸರ್ ನಮ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಮಾಡಿಲ್ಲ ನೀವು, ಸಣ್ಣ ಪುಟ್ಟದಕ್ಕೆಲ್ಲ ಅಯ್ಯೋ ಏನೇನೋ ಮಾಡ್ಕೊಂಡು ಬದುಕ್ತಿದ್ದಾರೆ, ಹೆಂಗೆಂಗೋ ಬದುಕ್ತಿದ್ದಾರೆ. ಆದ್ರೆ ಮುಂಡಾಗಿ ಬದುಕ್ತಿರ್ಬೇಕಾದ್ರೆ ನ್ಯಾಯ ಧರ್ಮ ಇಟ್ಕೊಂಡಿರೋ ನಾವು ಹೆಂಗಿರ್ಬೇಕು? ಒಂದು 10 ದಿನ ಲೇಟ್ ಆಗಿರ್ಬೋದು ಕೊಡೋದು. ಸರ್ ಸಾಲ್ಗಾರರು ಮನೆ ಮುಂದ್ಗಡೆ ಬಂದ್ಬಿಟ್ರು ಸಾರ್, ಒಂದು 10 ದಿನ ಲೇಟ್ ಆಗಿರ್ಬೋದು ಬಾಡಿಗೆ ಕೊಟ್ಟಿರೋದು. ಅಯ್ಯೋ ಸಾರ್ ಹಿಂಗಾಗ್ಬಿಡ್ತು ಸಾರ್, ನೈ ಕುಚ್ ನೀ ಹೋಗ. ಬಾಡಿಗೆ ತಗೊಂಡ್ಮೇಲೆ ಇದೆಲ್ಲ ಇದ್ದಿದ್ದೆ, ವ್ಯವಹಾರ ಮಾಡಿದ್ಮೇಲೆ ಇದೆಲ್ಲ ಇದ್ದಿದ್ದೆ, ಸಂಸಾರ ಆದ್ಮೇಲೆ ಗಂಡ ಗುಂಡಿ ಇದ್ದಿದ್ದೆ, ಇದೆಲ್ಲ ಸೂಪರ್. ತಲೆಗೆ ಹಚ್ಕೋಬಿಡಿ ಮಕ್ಕಳೇ. ವೃಷಭಂ ತಲೆಗೆ ಹತ್ತಿಸ್ಕೊಂಡು ತಲೆ ಕೆಡ್ಸ್ಕೊತೀರಿ, ಜಾಗ್ರತೆ. ಇನ್ನು ಮಿಥುನ, ಅಯ್ಯೋ ನೀವು ನೆಮ್ಮದಿ ಇಲ್ಲ, ಪಕ್ಕದಲ್ಲಿರೋರ್ಗು ನೆಮ್ಮದಿಯಾಗಿರೋಕೆ ಬಿಡಲ್ಲ. ಇವತ್ತು ಇದು ಸರಿಯಾಗಿರ್ಬೇಕಿತ್ತು, ಅದು ಸರಿಯಾಗಿರ್ಬೇಕಿತ್ತು, ಹಂಗೆ ಸರಿಯಾಗಿರ್ಬೇಕಿತ್ತು, ಹಿಂಗೆ ಸರಿಯಾಗಿರ್ಬೇಕಿತ್ತು, ಎಲ್ಲ ಸರಿಯಾಗುತ್ತೆ ನೀವು ಸರಿಯಾಗಿದ್ರೆ. ನೀವು ನೋಡೋ ನೋಟ ಯೋಚನೆ ನೋಡಿ. ನಮ್ಗೆ ಕೆಲವೊಂದು ಸಮಯ, ಒಂದು ಉದಾಹರಣೆ, ನಮ್ಮ ಧರ್ಮಪತ್ನಿ ಯಾಕೋ ಕೋಪದಲ್ಲಿದ್ದಾಳೆ, ಹೇಗೆ ಅನ್ಸುತ್ತೆ? ಅಬ್ಬಬ್ಬ ಏನೋ ತುಂಟಿಯಾಗಿ ಕಾಣಿಸ್ತಿದ್ಯಪ್ಪ ಅನ್ಸುತ್ತೆ ಮಕ್ಕಳೇ. ಯಾಕೋ ಮೂಡ್ ಆಫು, ಏನೋ ಕಾರವಾಗಿದ್ದೀಯಾ ಇವತ್ತು, ಏನೋ ಸಿಟ್ಟಲ್ಲಿದ್ದಾಳೆ ಇವತ್ತು, ಹೌದಲ್ವಾ? ನಮ್ಮ ನೋಟ ನೋಡಿ ಎಷ್ಟು ವೆರೈಟೀಸ್ ಅನ್ನ ಹುಡುಕುತ್ತೆ. ನೋಡಿ, ಒಂದು ಸ್ವೀಟ್ ಅಂಗಡಿಗೆ ಹೋದ್ರೆ 50 ವೆರೈಟಿ ಸ್ವೀಟ್ಸ್ ಇಟ್ಟಿದ್ದಾನೆ. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಆಹಾ ರಾಮಚಂದ್ರ 150 ಸ್ವೀಟ್ ಇಡ್ತಾನೆ ಇದ್ದಾರೆ. ಬಂದಿರೋ ಊಟಕ್ಕೆ ಹೀಗೆ ಕುತ್ಕೊಂಡು ಇಡ್ತಾನೆ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರು ಬಂದು ಇನ್ನೊಂದು ಸ್ವೀಟು, ವೆರೈಟಿ ಸ್ವೀಟ್. ಅವ್ನು ಯಾವಾಗ ಅನ್ನ ತಿನ್ನೋದು? ಪುಳಿಯೋಗರೆ, ಪಚಡಿಗಳು, ಇದೆಲ್ಲ. ಆ ಪಾರ್ಟಿ ಸ್ವೀಟ್ ತಿಂದವನ್ ಗತಿ ಏನು? ಒಬ್ಬೊಬ್ರು ಮುಖ ನೋಡ್ಕೊಂಡು ನಗ್ತಿದ್ದಾರೆ, ಏನೋ ಮಾಡ್ತಿದ್ದಾರೆ ಅಂತ. ತಮಾಷೆಗೆ ಮಾಡಿದವರು, ನಿಜಕ್ಕೆ ಮಾಡಿದಾರೋ, ಇನ್ನೊಂದು ಒಟ್ನಲ್ಲಿ ಅದೊಂದು ಮದುವೆನೋ ಫಂಕ್ಷನೋ ಏನೋ ಬಾಳೆ ಎಲ್ಲ ಹಾಕ್ಬಿಟ್ಟು ಇಡ್ತಲೇ ಇದ್ದಾರೆ. ನಾನು ಅನ್ಕೊಂಡೆ ರಾಮಚಂದ್ರ ನನಗೆ ಡಯಾಬಿಟಿಸು, ನನಗೆ ಕರ್ಕೊಂಡು ಹೋಗಿದ್ರೆ ಏನೋ ಗತಿ. ಈಗ ಆಗುತ್ತೆ ನೋಡಿ. ಒಂದು ಅಂಗಡಿನಲ್ಲಿ ಎಷ್ಟು ವೆರೈಟಿ ಸ್ವೀಟುಗಳು, ಎಷ್ಟು ವೆರೈಟಿ ಪೆನ್ನುಗಳು, ಎಷ್ಟು ವೆರೈಟಿ ಹೂವುಗಳು, ಎಷ್ಟು ವೆರೈಟಿ ಬಟ್ಟೆಗಳು. ನಮ್ಮ ಕಣ್ಣು ಸದಾ ಹುಡ್ಕೋದೆ ಬೇರೆದನ್ನ. ಅದಕ್ಕೆ ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳ್ತಾರೆ, ಕಣ್ಣು ಕಂಡವ್ರಿಗೆ ಹುಟ್ಟಿದ್ದು ಅಂತ. ನಮ್ಮ ಕಣ್ಣು ನಾಲ್ಗೆ 4-6 ಜನಕ್ಕೆ ಹುಟ್ಟಿದ್ದು ಅಂತ ಹೇಳ್ತಿರ್ತಾರೆ. ತಪ್ಪು ತಿಳ್ಕೊಬೇಡಿ, ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಹೌದು, ನಾವು ಸದಾ 4-6 ಮಾತೇ ಇದು. ಈ ನಾಲಿಗೆ ಒಂದು ಮಾತಿನ ಮೇಲೆ ನಿಂತಿದ್ದು, ಒಂದು ಭಾವದ ಮೇಲೆ ನಿಂತಿದ್ದು, ಒಂದು ಸತ್ಯದ ಮೇಲೆ ನಿಂತಿದ್ದು. ನಾವು ನಿಂತಿದ್ದೀವಿ ಅಂತ ಹೇಳಿ ಇಲ್ಲವೇ ಇಲ್ಲ. ದೊಡ್ಡವರೇ ನಿಂತಿಲ್ಲ, ನಾವು ಚಿಕ್ಕವರೇ ಇಲ್ಲಿ. ಅದರಿಂದ ಮಿಥುನ ರಾಶಿ ನಿಮ್ಮ ಗಲಿಬಿಲಿ, ಆ ನಾನಾ ರೂಪ ರೇಷ ಬಿಟ್ಟು ಇದ್ರೆ ಸೂಪರ್. ಒಂದು ಕೆಲಸ, ಒಂದು ಭಾವ, ಒಂದು ಬುದ್ಧಿ, ಒಂದು ಮಾತು ಅಂತ ಹೋಗಿ ಚೆನ್ನಾಗಿರ್ತೀರಿ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಚಂದ್ರ ವಿಜಯಂ, ವೀರ್ಯಂ, ಧೈರ್ಯಂ, ಗೆಲುವು ಎಲ್ಲವೂ ನೋಡತಕ್ಕಂಥ ಒಂದು ದಿನ. ಭೂಮಿ, ಮನೆ, ಆಳು ಕಾಳು, ವ್ಯವಹಾರ, ಕೆಲಸ, ಅಧಿಕಾರ, ಗೌರವ ಬರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಇನ್ನು ಸಿಂಹರಾಶಿ ವಿಶೇಷವಾಗಿ ಚಂದ್ರ ಮನೋಕಾರಕ, ಆ ಮನಸ್ಸಿನ ಭಾವ, ವಾಕ್ಸ್ಥಾನದ ಭಾವದಲ್ಲಿದ್ದಾನೆ. ಕೇತು ಜೊತೆಲಿರೋದ್ರಿಂದ ಒಂಚೂರು ಪರವಾಗಿಲ್ಲ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಇಂತಹ ಒಂದು ಹೋಟೆಲ್ ಇಂಡಸ್ಟ್ರಿ, ನೀರಿನ ಇಂಡಸ್ಟ್ರಿ, ಹಾಲಿನ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ ಸ್ವಲ್ಪ ತಳಮಳವೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮದಿಂದ ಲಾಭ. ಕನ್ಯಾ ರಾಶಿ ನಗುವೆಲ್ಲ ನಿಮ್ಮ ದೇವತೆ. ನಿಮ್ಮ ಆನಂದ, ನಿಮ್ಮ ಖುಷಿ, ನಿಮ್ಮ ಶಕ್ತಿ, ನಿಮ್ಮ ಬಲ, ಒಂಥರ ಚೇತರಿಕೆ, ಓಡಾಟ, ಎಲ್ಲ ಕೆಲಸಗಳು ಒಂದೊಂದೇ ಕೂಡಿ ನಡೆಯತಕ್ಕಂಥ ಒಂದು ಭಾವ ಆಗ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಚೆನ್ನಾಗಿದೆ ಮಕ್ಕಳು. ಅದರಲ್ಲೂ ಕಲಾವಿದರಾಗಿದ್ದೀರಿ, ನಗಿಸೋರಾಗಿದ್ದೀರಿ, ಇನ್ನೊಬ್ಬರಿಗೆ ಖುಷಿ ಪಡಿಸುವ, ಸಮಾಧಾನ ಪಡಿಸುವ ವೃತ್ತಿ, ಡಾಕ್ಟರ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು,
ಟೀಚಿಂಗ್ ಇರ್ಬೋದು, ದಾರಿ ತೋರಿಸುವ ವೃತ್ತಿ, ಈ ಥರದ್ದು ಮಾರ್ಗದರ್ಶನದ ಉದ್ಯೋಗ ಅತ್ಯದ್ಭುತ. ಇನ್ನು ತುಲಾ ರಾಶಿ, ಚಂದ್ರ 12ನೇ ಮನೆ, ಚಂದ್ರನ ಭಾವದಲ್ಲೇ ಇದ್ದಾನೆ, ದಶಮಾಧಿಪತಿ. ವೃತ್ತಿಗೆ ಸಂಬಂಧಪಟ್ಟಂತ ಪೆಟ್ಟು, ಒತ್ತಡ, ಎಳೆದಾಟ. ಸರ್ ಅವ್ರು ಯಾಕೋ ನಾನು ಅಂದ್ಕೊಂಡಷ್ಟು ಕೊಡ್ತಿಲ್ಲ, ಇರ್ಲಿ ಬಿಡಿ, ಕೊಡೋಕೆ ಅವ್ನು ಯಾರು, ತಗೊಳಕ್ ನಾನು ಯಾರು. ಅವ್ನು ನಿರ್ಧಾರ ಮಾಡಿದ್ರೆ ಎಲ್ಲೋ ಇದ್ದದ್ದು ಈ ಜೋಳಿಗೆ ದಾಸೆ ಇಲ್ಲಿ ಕರ್ಕೊಂಡು ಬರ್ಲಿಲ್ವಾ? ಆಫ್ಟರ್ ಆಲ್ ರವಿ ಇದು ನನ್ನ ಗುರುಗಳು ಬಂದು ಕರ್ಕೊಂಡೋಗಿ ಈ ವಿದ್ಯೆದ ದಾರಿ ತೋರಿಸಿಲ್ವಾ? ಎಲ್ಲೋ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಒಂದು ಅಧಿಕಾರಿ ಆಗಿರ್ತಿದ್ದೇನೋ, ಇನ್ನೂ ಒಂದು ಅಷ್ಟು ಎತ್ತರಕ್ಕೆ ಹೋಗಿರ್ತಿದ್ದೆ. ಇತ್ತು ಆ ಕನಸಿತ್ತು, ಕರ್ಕೊಂಡು ಬಂದಿದ್ದ ಅವನೇ. ಸಾಕು ಆ ಲೆಕ್ಕಾಚಾರ, ಈ ಲೆಕ್ಕಾಚಾರ ನೋಡೋ. ಯಾವಾಗಲೂ ಬ್ಯಾಂಕಿಂಗ್, ಗುರು ಕೂಡ ಬ್ಯಾಂಕಿಂಗೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಕರ್ಕೊಂಡು ಬಂದ, ಇದನ್ನ ನೀನು ನೋಡು ಅನ್ನತಕ್ಕಂಥದ್ದು. ತುಲಾರಾಶಿ ಆ ರೀತಿ. ಅದರಿಂದ ತೀರಾ ಜಾಸ್ತಿ ಒತ್ತಡ, ಕೆಲಸದ ವಿಚಾರ ಎಕ್ಸ್ಪೆಕ್ಟೇಷನ್ ಆಗಿ ಮಾಡಬೇಡಿ. ದ ಮೋರ್ ಯು ಎಕ್ಸ್ಪೆಕ್ಟ್ ದ ಮೋರ್ ದ ಪೇನ್. ನಾವು ಬಯಸುವುದೇ ನಮ್ಮ ಶಾಪಕ್ಕೆ ಕಾರಣ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ನಮ್ಮ ಬಯಸುವುದೇ. ಇವ್ರು ಹಿಂಗೆ ಇರಬೇಕು ಅಂತ ಯಾಕೆ ಅನ್ಕೋತೀರಿ? ನನ್ನ ಹೆಂಡತಿ ಇವತ್ತು ನನ್ನನ್ನು ಚೆನ್ನಾಗಿ ಮಾತಾಡಿಸ್ಬೇಕು, ನಾನು ಕೇಳಿದಾಗೆ ಮಾಡಬೇಕು, ನಾನು ಕೇಳಿದಾಗೆ, ಬಯಸೋದೇ ಬಿಟ್ಬಿಡಿ. ಆಟೋಮೆಟಿಕಲಿ ಎಲ್ಲ ನಡೆಯುತ್ತೆ. ನಿಮ್ಮ ಕೆಲಸ ನೀವು ಮಾಡಿದ್ದೀರಾ? ನಿಮ್ಮ ಹೆಂಡತಿಯ ಧರ್ಮಪತ್ನಿಯ ಯಜಮಾನಿಯ ತಂದೆಯ ತಾಯಿಯ ಕಾಲೇಜು ಕೊಲೀಗ್ಸು ಆ ಎಕ್ಸ್ಪೆಕ್ಟೇಷನ್ ತಕ್ಕಂಥದ್ದು ಇವಾಗ ಕಾಲೇಜಿಗೆ ಕಳಿಸಿದ್ದಾರೆ ನಮ್ಮನ್ನು. ನಾವು ಓದ್ತಿದ್ದೇವ, ಕ್ಲಾಸಿಗೆ ಫಸ್ಟ್ ಬರ್ತಿದ್ದೇವ, ಅಟ್ಲೀಸ್ಟು ಡಿಸ್ಟಿಕ್ಗೆ ಬೇಡ, ಸ್ಟೇಟಿಗೆ ಬೇಡ, ಕಂಟ್ರಿಗೆ ಬೇಡ, ಇಂಟರ್ನ್ಯಾಷನಲ್ ಬೇಡ, ಅಟ್ಲೀಸ್ಟ್ ಕ್ಲಾಸಿಗೆ ಫಸ್ಟ್ ಕ್ಲಾಸ್ ಬರ್ತಿದ್ದೇವೆ, ಲೀಸ್ಟ್ ಅಂದರು ತಂದೆ ಕೊಟ್ಟು ಫೀಸ್ಗೆ, ಇನ್ನೂ ಅಷ್ಟು ರ್ಯಾಂಕ್ ಬರ್ತಿದ್ದೇವೆ, ಡಿಸ್ಟಿಂಕ್ಷನ್ ತಗೊಂಡು ಮೆರಿಟ್ ತಗೊಳ್ಳಿಕ್ಕೆ ಆ ಒಂದು ಇದು ಮಾಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲ, ಅಯ್ಯೋ ನಮ್ಮಪ್ಪ ಸರಿಯಾದ ಫೀಸ್ ಕೊಟ್ಟು ಗೌರ್ಮೆಂಟ್ ಕಾಲೇಜಿಗೆ ಸೇರಿಸಿದ್ದಾನೆ, ಅವನಿಗೆ ಆ ಕಾಲೇಜೇ ಬೇಕಿತ್ತು. ದ ಮೋರ್ ಯು ಎಕ್ಸ್ಪೆಕ್ಟ್ ದ ಮೋರ್ ಪೇನ್. ಇವತ್ತು ಅದೇ ನಿಮ್ಮ ನೋವು ಅಷ್ಟೇ. ಜಾಗ್ರತೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬದುಕಿ. ವೃಶ್ಚಿಕ, ಅಂದುಕೊಂಡ ಕೆಲಸ ಕಾರ್ಯ ಇವತ್ತೊಂದು ಅದ್ಭುತ ಯಶಸ್ಸು ನೋಡ್ತೀರಿ, ಕನ್ಫರ್ಮ್. ಸಿಹಿ ಸುದ್ದಿ, ಅಧಿಕಾರ, ಖುಷಿ, ಸ್ನೇಹಿತರು, ಆತ್ಮೀಯರು, ಮಿತ್ರರು, ಇವೆಲ್ಲವನ್ನು ನೋಡ್ತಕ್ಕಂಥದ್ದು, ವ್ಯವಹಾರಗಳಲ್ಲಿ ಒಂದು ಚೇತರಿಕೆ ಆಗ್ತಕ್ಕಂಥದ್ದು, ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಭೂಮಿ, ಮನೆ, ಆಳು ಕಾಳು, ಒಂದು ಗೌರ್ಮೆಂಟು ಹೇಳ್ತಲೇ ಇದ್ದೆ ಮಕ್ಕಳೇ. ಶನಿ ರಾಹು ಸಂಧಿ, ರಾಹು ಪ್ರಭಾವ, ಸೂರ್ಯ ಕುಜ, ಗೌರ್ಮೆಂಟ್ ಅಧಿಕಾರಿಗಳು, ಗೌರ್ಮೆಂಟ್ ವ್ಯವಸ್ಥೆ, ಲಂಚ ಗಿಂಚ ಬಂದು ಸಿಕ್ಕಾಬಟ್ಟೆ ರೈಡ್ಗಳಿರುತ್ತೆ ಅಂತ ನೋಡಿ. ರೈಡ್ಗಳ ಮೇಲೆ ರೈಡು. ಅದರಲ್ಲೂ ಎಲೆಕ್ಟ್ರಿಸಿಟಿ ಬೋರ್ಡು, ಭೂಮಾಪನ ಇಲಾಖೆ, ಸರ್ವೆ ಇಲಾಖೆ, ರಿಜಿಸ್ಟ್ರೇಷನ್ ಇಲಾಖೆ, ಲ್ಯಾಂಡು, ಆಮೇಲೆ ರಕ್ಷಣಾ ಇಲಾಖೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ತುಂಬ ಅದ್ಭುತವಾಗಿ ಕೂತಿದ್ದಾರೆ. ನೋಡ್ತಿದ್ದಾನೆ ಅಣ್ಣಯ್ಯ, ತಗೊಂಡಿದ್ದೀರಲ್ಲ ನೋಡಿ, ಎಲೆಕ್ಟ್ರಿಸಿಟಿ ಬೋರ್ಡ್ ಅವ್ರ ಮೇಲೂ ಬಿಡ್ತಿಲ್ಲ, ಕರೆಂಟ್ ಫೈನ್ ಹಾಕ್ದವ್ರನ್ನು ಬಿಡ್ತಿಲ್ಲ. ವೃಶ್ಚಿಕ ಆ ಥರ ದಂಡಾಧಿಕಾರಿ ಯೋಗ, ಹೋಗಿ ಗೆಲುವು. ಧನುಸು ರಾಶಿ, ಮಸ್ತ ಚಂದ್ರ, ಸ್ವಲ್ಪ ತಳಮಳವೆ. ನಿಮಗೂ ಉದ್ಯೋಗ ವಿಚಾರ, ಕುಟುಂಬ ವಿಚಾರ, ಮಾತೃ ವಿಚಾರ, ತಂದೆಯ ಆರೋಗ್ಯ ವಿಚಾರ, ತಂದೆ ಜೊತೆನೋ ತಾಯಿ ಜೊತೆನೋ ಸಣ್ಣ ಒಂದು ಮನಸ್ತಾಪ, ಹಿರಿಯರು, ಸುಮ್ಮನಿದ್ಬಿಡಿ. ಹೋಗ್ತಾ ಹೋಗ್ತಾ ಮಾಗಿಸ್ಕೋಬೇಕು ನಾವು ಮಕ್ಕಳ. ಏನೋ ಅಂತಾರೆ ಅದು ಹಾಗೆ. ಅವರು ನಮ್ಮ ಥರ ಯೋಚನೆ ಮಾಡಿಲ್ಲ, ನಮ್ಮನ್ನೇನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರೆ. ಸುಮ್ಮನೆ ಇದ್ಬೇಡಿ. ಆಯ್ತುಪ್ಪ ಮಾಡ್ತೀನಿ, ಸರಿ ಅಮ್ಮ, ಅಷ್ಟೇ. ಇವತ್ತು ಆ ರೀತಿ ಅಂದ್ಕೊಂಡು ಹೋಗಿ ಅದ್ಭುತ. ನಿಮ್ಮ ಬಾಸ್ ಹೇಳೋದೆಲ್ಲ ಇವತ್ತು ಕರೆಕ್ಟ್ ಅಂದ್ಕೊಂಡು ಹೋಗಿ, ಸುಮ್ಮನೆ ಇದ್ಬಿಡಿ. ಬಾಸಿಗೆ ಅಡ್ವೈಸ್ ಮಾಡೋಕೆ ಹೋಗ್ಬೇಡಿ. ಮಕರ ರಾಶಿ, ಸಪ್ತಮೇ ಭಾಗ್ಯಸ್ಥಾನ, ಭಾಗ್ಯಮೇ ವ್ಯಯಸ್ಥಾನ. ಯಾವುದೋ ಒಂದು ಬರೋದುಂಟು, ಆ ಬರೋದಕ್ಕೋಸ್ಕರ ಓಡಾಟ ಉಂಟು, ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಖರ್ಚುಗಳು ಉಂಟು. ಯಾವುದೋ ಒಂದು ಬರೋದುಂಟು ಖಂಡಿತ, ಅದಕ್ಕೋಸ್ಕರ ಓಡಾಟ ಉಂಟು. ಯಾಕಂದ್ರೆ ಸಪ್ತಮೇ ಭಾಗ್ಯ, ಒಂದಿದೆ ಅದೃಷ್ಟ, ಏನೋ ಬರಬೇಕಿತ್ತು, ಆದರೆ ಭಾಗ್ಯಮೇ ವ್ಯಯಸ್ಥಾನ, ಬರೋದಕ್ಕೋಸ್ಕರ ಸ್ವಲ್ಪ ಖರ್ಚು, ಓಡಾಟ, ಸುತ್ತು, ಇನ್ನೊಂದು ಅನ್ನಿಸ್ತಕ್ಕಂಥ ಭಾವಾರ್ಥ ನಿಮ್ಮನ್ನ ತೊಳಲಾಟ ಮಾಡಿಸ್ತಿರ್ತಕ್ಕಂಥದ್ದು ಆಗ್ತಿದೆ. ಸ್ವಲ್ಪ ನೋಡಿಕೊಂಡು. ಇನ್ನು ಕುಂಭರಾಶಿ,
ಅಷ್ಟಮದಲ್ಲಿರೋ ಚಂದ್ರ ಯಾವುದೋ ಒಂದು ತಲೆನೋವು, ವ್ಯವಹಾರ, ಉದ್ಯೋಗ, ಇನ್ನೊಂದು ಅನ್ನಿಸ್ತಕ್ಕಂಥ ಭಾವಾರ್ಥದಲ್ಲಿ ಬೇಯಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಯಾರೋ ಹತ್ತಿರದವರಿಂದ ನೋವು, ಏನೋ ಒಂದು ಕ್ರೋಧ, ಇನ್ನೊಂದು. ಷಷ್ಠೇ ಅಷ್ಟಮ, ಸೂಪರ್. ಅಷ್ಟಮೇ ಲಾಭಸ್ಥಾನ ಅಂದ್ಕೊಳ್ಳೋ ಕೆಲಸ ನಿಮ್ಮ ಲೆಕ್ಕಾಚಾರ ನಡೆಯಲ್ಲ. ಬಟ್ ದಿಢೀರ್ ಅಂತ ಒಂದು ಲಾಭ ವ್ಯವಸ್ಥೆ, ಸುಖ ನಡೀತಕ್ಕಂಥದ್ದಾಗುತ್ತೆ. ಆಗುದು ದೊಡ್ಡ ಕೆಲಸ. ಆನೆ ತಗೊಂಡು ಬಂದ್ರು ಕೂಡ ಕದಲಿಸ್ಲಾರ್ದ ಕೆಲಸ ಉಗ್ರಲ್ಲಾಗ್ಬಿಟ್ಟಿರುತ್ತೆ. ಗೋಲಿ ಆಡಿ ಗೆಲ್ಲೋ ಗೇಮು ದೊಡ್ಡ ಆನೆ ತಂದು ಇಟ್ಕೋಬೇಕಾದಂಥ ಭಾರ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಇದು ನಡೆಯುತ್ತೆ, ಒಂಥರ ಅದಲು ಬದಲು ಅನ್ನಿಸ್ತಕ್ಕಂಥದ್ದು. ಅದರಿಂದ ಒಂದು ಪುಟ್ಟದಾಗಿ ದೇವಿ ಆರಾಧನೆ, ಶ್ರೀ ಸೂಕ್ತ, ಅಮ್ಮನವರ ಆರಾಧನೆ, ಮನೇಲಿ ಒಂದು ತುಪ್ಪದ ದೀಪ ಇಲ್ಲ ಹೊಂಗೆ ಎಣ್ಣೆ ದೀಪ ಈ ಥರದ್ದು ಹಚ್ಚಿ ಮನಸ್ಸಿನ ದುಮ್ ದುರ್ಗೈ ನಮಃ, ದುಮ್ ದುರ್ಗೈ ನಮಃ. ಅಮ್ಮ ನಿನ್ನ ಸುದ್ದಿಗೆ ಹಾಕು. ಅಮ್ಮ ನನ್ನ ಮನಸ್ಸು ವಿಚಲಿತ ಆಗದೆ, ದಾರಿ ತಪ್ಪದೆ, ಏನೂ ಕನ್ಫ್ಯೂಷನ್ ಆಗದೆ ನನ್ನನ್ನು ಕದಲಿಸಬೇಡ. ಏನೋ ಒಳ್ಳೇದು ಬಂದರೂ ನೀನೇ ನೋಡ್ಕೊ, ಕೆಟ್ಟದ್ದು ಬಂದರೂ ನೀನೇ ನೋಡ್ಕೊ. ನಮ್ಗೇನು ಗೊತ್ತಾ, ಒಳ್ಳೇದು ಮಾತ್ರ ಬೇಕು. ದೇವ್ರು ಒಳ್ಳೇದೇ ಮಾಡಬೇಕು, ದೇವ್ರು ಕಷ್ಟ ಕೊಡಬಾರ್ದು. ಹೌದು, ಗುರುಗಳ ಹತ್ರ ಹೋದ್ರೆ ಒಳ್ಳೇದೇ ಹೇಳ್ಬೇಕು. ನನ್ನ ಮಗನಿಗೆ ಪ್ರಾಬ್ಲಮ್ ಅಂತ ಹೇಳ್ಬೇಡಿ ಗುರುಗಳೇ, ಹೆಂಗಾದ್ರೂ ಸರಿ ಅವನಿಗೆ ಹಿಂಗೆ ಆಗ್ಬೇಕು. ಇಲ್ಲ ಅಂದಮೇಲೆ ಇಲ್ಲ. ಸೀತಮ್ಮಂದು ರಾಮನ ವನವಾಸವೇ ತಪ್ಪಿಸ್ಲಿಕ್ಕೆ ಆಗಲಿಲ್ಲ. ರಾವಣಾಸುರನ ಬುದ್ಧಿ ಇಷ್ಟಕ್ಕೂ ರಾವಣ ಬ್ರಾಹ್ಮಣ ಅಂತ ಸುಮ್ಮನೆ ಕರೆಯಲ್ಲ ಮಕ್ಕಳೇ, ನೆನಪಿಟ್ಕೊಳ್ಳಿ. ಬ್ರಾಹ್ಮಣ ಅಂದ್ರೆ ಜಾತಿಯಿಂದಲ್ಲ. ಆ ಕಾಲದಲ್ಲಿ ವರ್ಣಾಶ್ರಮ ಇತ್ತು. ವರ್ಣ ಈಗ ಜಾತಿಯ ಆಶ್ರಮ ಆಗಿದೆ. ಆಗಿದ್ದು ವರ್ಣಾಶ್ರಮ. ಅಂದ್ರೆ ಯಾರು ನೋಡಿ, ವಾಲ್ಮೀಕಿ ಮಹರ್ಷಿಗಳು ಜಾತಿಯಿಂದಲ್ಲ, ಅವರು ಜ್ಞಾನದಿಂದ ಬ್ರಾಹ್ಮಣರು. ವಿಶ್ವಾಮಿತ್ರರು ಜಾತಿಯಿಂದಲ್ಲ, ಆದರೆ ಸಾಧನೆಯಿಂದ ಬ್ರಾಹ್ಮಣರು. ಬ್ರಹ್ಮಚೈತನ್ಯ ಬ್ರಹ್ಮರ್ಷಿಗಳು. ಹೌದು ತುಂಬಾ ನೀವು ನೋಡಿ, ತುಂಬಾ ಸಪ್ತರ್ಷಿಗಳ ಆ ಮಂಡಲವನ್ನ ನೋಡಿ, ಅದೊಂದು ಪವಾಡ ನೋಡ್ತೀರ. ರಾವಣಾಸುರ ಕೂಡ ಬ್ರಹ್ಮರ್ಷಿಯೇ, ಬ್ರಾಹ್ಮಣನೇ. ಹೌದು, ನಿಮಗೆ ಗೊತ್ತಿಲ್ಲ. ಆದರೆ ಅವನಲ್ಲಿರತಕ್ಕಂಥ ರಜೋಗುಣ ತಮೋಗುಣ ಪ್ರಜ್ವಲಿಸಿ ಆ ಥರದ ಒಂದು ಹಸುರ ತತ್ವಗಳನ್ನು ಜಾಸ್ತಿ ಮಾಡಿಸ್ತಿತ್ತು. ಸೊ ಬ್ರಾಹ್ಮಣ ಆದರೂ ನಿನ್ನ ಬ್ರಾಹ್ಮಣತ್ವವನ್ನು ಬಿಟ್ಟು ನೀನು ಈ ರಜೋಗುಣ ತಮೋಗುಣ ಇಟ್ಕೊಂಡಿದ್ದೀಯ ಅಂತೇಳಿ ಹೊಡೆದು ಬೀಳಿಸೋದು ರಾಮಚಂದ್ರ ಪ್ರಭು. ನೆನಪಲ್ಲಿ ಇಟ್ಕೊಳ್ಳಿ. ತುಂಬ ಜನಕ್ಕೆ ಗೊತ್ತಿಲ್ಲ. ವರ್ಣ ಅಂದರೆ ಬಣ್ಣ ಅಂದರೆ ಏನು ಗೊತ್ತಾ? ಯಾವನ ಬಣ್ಣ ಗೊತ್ತಾಯ್ತು ಬಿಡ, ಹಾಕ್ಕೊಂಡಿರೋದು ಹಗಲು ವೇಷ. ಏನೋ ಅವನು ಎಷ್ಟಾದ್ರೂ ವ್ಯಾಪಾರಿ ಬುದ್ಧಿ ತೋರಿಸ್ಬಿಟ್ಟ ಕಣೋ ಅವನು. ಹೌದು, ವ್ಯಾಪಾರಿ ಬುದ್ಧಿ ತೋರಿಸಿದ್ರೆ ಅವನು ವೈಶ್ಯವರ್ಣ, ವ್ಯಾಪಾರಿ ವರ್ಣ. ಅವನು ಯಾರಾಗಿದ್ದರು ಶೂದ್ರವರ್ಣ ಅಂತಿದ್ರು. ಅಂದ್ರೆ ಅವ್ರಿಗೆ ಏನ್ ತುಂಬಿಸಿದ್ರು ಆ ಕಾಲದಲ್ಲಿ ಧೈರ್ಯಕ್ಕೆ ನುಗ್ತಿರ್ಲಿಲ್ಲ. ಮಂತ್ರಿಗಳು ಹೇಳ್ಕೊಳ್ತಾ ಕೂತ್ಕೊಳ್ಳಿ ಅಂದ್ರೆ ಅದಕ್ಕೆ ಕುತ್ಕೋತಿರ್ಲಿಲ್ಲ. ಇಲ್ಲ, ನಾವು ಸರ್ವಿಸಲ್ಲಿ ನಿಂತ್ಕೊಬಿಡ್ತೇವೆ ಅಂತಿದ್ರು. ಎಲ್ಲರಿಗೂ ನೋಡ್ಕೊಂಡು ನೀವು ಹೇಳಿದ ಕೆಲಸ ಮಾಡ್ತಿದ್ದೀವಿ. ಅದಕ್ಕೊಂದು ವರ್ಣಾಶ್ರಮ ಇಟ್ಟು ಭಯ ಪಡ್ತಕ್ಕಂಥ ಸೇವಕ ವರ್ಣ. ಅದನ್ನ ಶೂದ್ರ ಅಂದಿದ್ದೆ ಬೇರೆ ಜಾತಿ ತಂದಿಟ್ರು ಅಲ್ಲ. ಶೂದ್ರ ಅಂದ್ರೆ ಶುಭ್ರ ಸಂಸ್ಕೃತದಲ್ಲಿ ಸೇವಕ ವರ್ಣ. ನಂಗೆ ಅದು ಬರಲ್ಲ ಸ್ವಾಮಿ, ನಾವು ಯುದ್ಧಕ್ಕೆ ಮುಂದಕ್ಕೆ ನುಗ್ಗಿ ಆ ಒಂದು ತಂತ್ರ ಕುತಂತ್ರ ಸೇನಾಪತಿ ನಮಗ್ ಬರಲ್ಲ. ಸೊ ಅಲ್ಲಿಗೆ ಅದಾಗಲ್ಲ, ಕ್ಷತ್ರಿಯ ಆಗಲ್ಲ. ಸರಿ ಹೋಗ್ಲಿ, ಬೋಧನೆ, ಇನ್ನೊಬ್ರು ದಾರಿ ತೋರಿಸ್ತಕ್ಕ. ಅಯ್ಯೋ ನಮಗ್ ಬರೋದಿಲ್ಲ ಸ್ವಾಮಿ, ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಿ ನಾವು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ತಪಸ್ಸು ಇದೆಲ್ಲ ಮಾಡಿಕೊಂಡು ಅಯ್ಯೋ ನಮಗ್ ಬೇಡ. ಸರಿ ಹೋಗ್ಲಿ, ವ್ಯಾಪಾರ ಆದ್ರೂ ಮಾಡ್ರು ಅಂದ್ರೆ ಅಯ್ಯೋ ಅದೂ ಆಗೋಲ್ಲ. ಇನ್ನೇನ್ ಮಾಡ್ತೀವಿ ಅಂದ್ರೆ ಈ ಮೂವರೆಗೂ ಸೇವಕರಾಗಿರ್ತೀವಿ. ನೀವು ಹೇಳಿದ್ ಮಾಡ್ಕೊಂಡಿರ್ತೀವಿ. ಹೋಗ್ರಿ, ಸೇವಕ ವರ್ಣ ಅಷ್ಟೇ. ಈಗ ನಾನು ನಿಮಗೆ ಸೇವಕ ವರ್ಣ, ನಾನೇ ಶೂದ್ರ ವರ್ಣ, ತಪ್ಪು ತಿಳ್ಕೊಬೇಡಿ. ನಾನು ನಿಮ್ಮ ಹತ್ರ ಫೀಸ್ ತಗೊಂಡು ಒಂದು ಸರ್ವಿಸ್ ಕೊಡ್ತಿದ್ದೇನೆ. ಐ ಆಮ್ ಆಲ್ಸೋ ಶೂದ್ರ ವರ್ಣ. ಇದನ್ನ ಬೇರೆಯವರು ಬರ್ತಾ ಅವ್ರವ್ರ ಮಟ್ಟಕ್ಕೆ ಒಂದು ಜಾತಿ ಅದನ್ನ ವಾಡ್ದು 100 ಜಾತಿ ಮಾಡಿ, 100 ಜಾತಿನಲ್ಲಿ 1000 ಜಾತಿ ಮಾಡಿ, ಮೀಸಲಾತಿ ತಂದು ಇನ್ನೊಂದು ಬಿಟ್ಬಿಡಿ. ಇವತ್ತು ಕುಂಭ ಆ ಥರದೊಂದು ಭಾವ. ತೀರಾ ತಲೆ ಕೆಡ್ಸ್ಕೊಬೇಡಿ. ಜಸ್ಟ್ ಡೂ ಯುವರ್ ಸರ್ವಿಸ್, ದಟ್ಸ್ ಇಟ್. ಇನ್ ಮೀನ ರಾಶಿ, ಅಯ್ಯೋ ರಾಮಚಂದ್ರ, ಆಮೇಲೆ ಯಾರಿಗಾದ್ರೂ ಇದು ತಪ್ಪಾಗಿದ್ರೆ ವರ್ಣಗಳ ಬಗ್ಗೆ ಜಾತಿಗಳ ಬಗ್ಗೆ ಬಾಯಿ ಜಾರಿ ಇನ್ನೊಂದು ಮಾತು, ಗುರುಗಳೇ ತಪ್ಪಾಗಿ ತಿಳ್ಕೊಬೇಡಿ. ತಪ್ಪಾಗಿದ್ರೆ ನಿಮ್ಮ ಪಾದಕ್ಷಮೆ ಇರಲಿ. ನಾನು ಅದಕ್ಕೆ ನನ್ನ ಮೇಲೆ ಹಾಕ್ಕೊಂಡೆ ಆ ವರ್ಣವನ್ನ, ಇನ್ನೊಂದು ಜಾತಿಯನ್ನ ನನ್ನ ಮೇಲೆ ಹಾಕ್ಕೊಂಡಿದ್ದೇನೆ.
ಅದರಿಂದ ನಮ್ಮ ಗುರುಗಳು ಹಿಂಗೆ ಮಾತಾಡ್ಬಿಟ್ಟು ಇವನ್ ಬಾಯಲ್ಲಿ ಇದು ಬಂತು ಅದು ಬಂತು ಇದಾರಪ್ಪ ಕೆಲವರು ಹುಡುಕಿ ಅದೇ ಕೆಲಸ ಹುಡುಕ್ತಲೇ ದುರ್ಬೀನ್ ಹಾಕೊಂಡು ಹುಡ್ಕೋದು ಇನ್ನೊಬ್ರು ತಪ್ಪನ್ನ. 100 ಒಳ್ಳೇದು ಮಾತಾಡಿರಿ, 100 ದಾರಿ ತೋರಿಸಿರಿ, ಇಲ್ಲ ಸಟ್ ಅಂತ ಒಂದು ತಪ್ಪನ್ನ ಹಿಡಿತಾರೆ. ಹೊಡೆದ ಅವನು ಇನ್ನೊಂದು ಅಂತಕ್ಕಂಥದ್ದು. 100 ಜನಕ್ಕೆ ದಾರಿ ತೋರಿಸಿರ್ತಕ್ಕಂಥವರಿಗೆ ಕೂಡ ಇದು ತಪ್ಪಲ್ಲ. ಎಷ್ಟು ಒಳ್ಳೆಯವರು ಆಗ್ತಿರೋ ಅವನನ್ನೇ ಕೆಡುವುದು, ಎಷ್ಟು ಒಳ್ಳೇದು ಮಾತಾಡ್ತಿರೋ ನಿಮ್ಮನ್ನೇ ಬಡಿಯೋದು. ಅದಕ್ಕೆ ಹಸ್ತ ನಕ್ಷತ್ರ ಬಡಿಸ್ಕೊತಲೇ ಇರ್ತೀರಾ ಅಂತ. ಮೀನರಾಶಿ ಕೇಂದ್ರದಲ್ಲಿ ಪಂಚಮಾಧಿಪತಿ ಗೌರವದ ಸ್ಥಾನಾಧಿಪತಿ ಸಪ್ತಮದಲ್ಲಿದ್ದು, ಸಪ್ತಮಾಧಿಪತಿ ದಶಮದಲ್ಲಿದ್ದು, ಉದ್ಯೋಗದಲ್ಲೂ ಗೌರವ, ಮನೆಯಲ್ಲೂ ಗೌರವ, ಮಾಡುವ ವ್ಯವಹಾರದಲ್ಲೂ ಗೌರವ, ಪಾಲುದಾರಿಕೆಯಲ್ಲೂ ಗೌರವ. ಸೂಪರ್, ಚೆನ್ನಾಗಿದೆ, ತೊಂದರೆ ಇಲ್ಲ. ಶಶಿಮಂಗಳ ಯೋಗ ಬೇರೆ, ಕೇತು ಕುಜನ್ ಸಾರದಲ್ಲಿ ಕೂತಿದ್ದಾನೆ, ಚಂದ್ರ ಸಾರದ ಅಂದ್ರೆ ಒಂಥರ ಪಾರ್ವತಿ ಸುಬ್ರಹ್ಮಣ್ಯ ಇಬ್ರು ಕುಳಿತು ನಡೆಸಿದಾಗೆ ಭೂಮಿ, ಮನೆ, ಆಳು ಕಾಲು, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಟ್ರಾನ್ಸ್ಪೋರ್ಟ್ ಇಲಾಖೆ, ಈ ತರದಲ್ಲಿ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.